ಪುಟ್ಟ ಕನ್ನಡಿಗರಿಗೆ ನಮಸ್ಕಾರ. ಡಾನ್ಸ್ ಅಂದ್ರೇನೆ ಓಡೋಗುವಂತಹ ಸೆಲೆಬ್ರಿಟಿ ನಾನ್ ಡಾನ್ಸರ್ಸ್, ಡಾನ್ಸೇ ನಮ್ಮ ಲೈಫ್ ಅನ್ನುವಂತ ಟ್ಯಾಲೆಂಟೆಡ್ ಡಾನ್ಸರ್ಸ್. ಇದು ಡಬ್ಬಲ್ ಗುಂಡ್ಗಿರಂತಹ ಹೊಸ ಸೀಸನ್ ಕರ್ನಾಟಕನ ಹೊತ್ತು ಮೆರೆಸದೆ ನಮ್ಮ ರೀಸನ್. ನಿಪಾನ್ ಪೇಂಟ್ ಹಾಗೂ ವೈಟ್ ಗೋಲ್ಡ್ ಕೋ ಪ್ರೆಸೆನ್ಸ್ ಡಾನ್ಸ್ ಕರ್ನಾಟಕ ಡಾನ್ಸ್ ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್ ಕೋಲ್ಗೇಟ್. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತೀಸ್, ರಾಮರಾಜ್ ಧೋತಿ ಶರ್ಟ್ಸ್ ಹಾಗೂ ಕುರ್ತಾಸ್, ಅಶ್ವ ಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ವಾಸನ್ ಐ ಕೇರ್ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ಟ್ರೋಫಿಯ ಆಗಮನ ಆಗಿದೆ. ಸೆಮಿ ಫಿನಾಲೆ ಇದೊಂದು ವಿನೂತನ ಪಯಣದ ಅಂತಿಮ ಹಂತ. 9 ಜೋಡಿಗಳ ಗ್ರ್ಯಾಂಡ್ ಫಿನಾಲೆಯ ಕನಸು ನನಸಾಗುವಂತಹ ದಿನ. ಖಾಲಿ ಇರುವಂತಹ ಫೈನಲಿಸ್ಟ್ ಸಿಂಹಾಸನಗಳಲ್ಲಿ ಯಾವ ಜೋಡಿ ಕೂರುತ್ತೆ ಅದಕ್ಕೆ ಉತ್ತರ ಇವತ್ತು ಸಿಗತ್ತೆ. ಈ ಡಾನ್ಸ್ ಯುದ್ಧವನ್ನ, ಈ ಡಾನ್ಸ್ ಸ್ಪಿರಿಟ್ ಅನ್ನ ಮುಂದುವರ್ಸೋಣ. ಲೆಟ್ಸ್ ಬಿಗಿನ್ ಸೆಮಿ ಫೈನಲ್. ಆಕಾಶ ನೀನೆ ನೀಡೊಂದು ಗೂಡು ಅಂತ ಅಂಬಾರಿ ಹಾಡಿನಿಂದ ಅದ್ದೂರಿ ಹೆಜ್ಜೆ ಹಾಕೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಶ್ರಾವಣಿ ಸುಬ್ರಹ್ಮಣಿ, ಧಾರವಾಹಿಯ ಶ್ರೀವಲ್ಲಿ ಹಾಗೂ ನಿತಿನ್ ಫ್ರಮ್ ಟೀಮ್ ರಾಹುಲ್ ಮಾಸ್ಟರ್. ಆಕಾಶ ನೀನೆ ನೀಡೊಂದು ಗೂಡು ಬಂದೀಗ ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲುದಾರಿ. ಪ್ರೀತಿಯ ಅಂಬಾರಿ ನೀಡೊಂದು ಗೂಡು ಪ್ರೀತಿಯಾಗಿ. ಕಾಣದಂತ ದೂರದಿಂದ ಕಾಣುತ್ತಿದೆ ಪೆದ್ದು ಮುದ್ದು ಜೋಡಿಗೆ ಸಿಕ್ಕ ಪ್ರೀತಿ ಸೊಗಸಾಗಿದೆ. ಆ ಸೂರ್ಯ ಸರಿದಾಗ ಈ ಪ್ರೇಮ ರೋಮಾಂಚನ, ಮುಸ್ಸಂಜೆ ಕವಿದಾಗ ಈ ಪ್ರೇಮ ನೀಲಾಂಜನ. ಮುಂದರಿಯುವ ಕಾದಂಬರಿ ಪ್ರೀತಿಯ ಅಂಬಾರಿ. ಆಕಾಶ ನೀನೆ ನೀಡೊಂದು ಗೂಡು ಬಂದೀಗ ಪ್ರೀತಿ ಹಾರಿ. ತಂಗಾಳಿ ನೀನೆ ನೀಡೊಂದು ಹಾಡು ಕಂಡಿತು ಕಾಲುದಾರಿ. ಒಂದಾದ ನಿತಿನ್, ಇವತ್ತು ನೀನ್ ನಿಜವಾಗ್ಲೂ ವೇದಿಕೆ ಮೇಲೆ ಡಾನ್ಸಿಂಗ್ ಅಂಬಾರಿನ ಹೊತ್ತೇ ಪರ್ಫಾರ್ಮ್ ಮಾಡಿದ್ಯಾ ಕಣೋ. ನನ್ನ ಪ್ರಕಾರ ರಾಹುಲ್ ಮಾಸ್ಟರ್ಗೆ ಸಿಕ್ಕಿದ ಒಂದು ದೊಡ್ಡ ಮುತ್ತು ಈ ನಿತಿನ್.
ಚಿನ್ನಿ ಮಾಸ್ಟರ್. There are a lot of variation of dancers ಅಲ್ಲ, ಬ್ಯೂಟಿಫುಲ್ dancers, good dancers, nice dancers, fantastic. ಈ ಮನುಷ್ಯ ನಿತಿನ್ ಪ್ರಿಸೈಸ್ ಡ್ಯಾನ್ಸರ್ ನೀನು. You are a good gymnastic with the dancing. That is unique with you. ಆಮೇಲೆ that round was there. ಅದರಲ್ಲಿ this man just covered his leg and went ulta circle inside. ನಾರ್ಮಲ್ ಆಗಿ ಎಲ್ಲರೂ ಹಿಂಗೆ ಜಂಪ್ ಮಾಡ್ತಾರೆ. This guy went somersault inside. It was like a ball event. ಹೆಂಗೆ ಹೋಗಿದ್ಯಾ ನೀನು? ಈ ಟ್ಯಾಲೆಂಟು ಇಲ್ಲಿ ಮಾತ್ರ ಇರಬಾರ್ದು. ಇಟ್ ಹ್ಯಾಸ್ ಟು ಗೋ ಆಲ್ ಓವರ್ ದ ವರ್ಲ್ಡ್ ಅಂತಿದ್ದೀನಿ. ಯು ಶುಡ್ ಶೋ ಯುವರ್ ಟ್ಯಾಲೆಂಟ್ ಥ್ರೂ ಔಟ್ ದ ವರ್ಲ್ಡ್. ಆ ಥರ ಶ್ರೀವಲ್ಲಿ ದ ವೇ ಯು ಆರ್ ಡ್ಯಾನ್ಸಿಂಗ್ ಟುಡೇ ಇಸ್ ಸಮಥಿಂಗ್ ಅನ್ಬಿಲೀವಬಲ್. ಸೂಪರ್ ಟ್ಯಾಲೆಂಟ್ ಯು ಆರ್. ಅಷ್ಟೇ ಹಾರ್ಡ್ ವರ್ಕ್ ಮಾಡ್ತೀರಾ. ಕೀಪ್ ಇಟ್ ಅಪ್. ಫಾರ್ ಮೀ ದಿಸ್ ವಾಸ್ ದಿ ಥ್ಯಾಂಕ್ ಯು ಮಾಸ್ಟರ್. ಇವತ್ತು ಎಲ್ಲರೂ ನಾವು ನಿತಿನ್ನ ಎಷ್ಟು ಅವ್ರ ಬಗ್ಗೆ ಮಾತಾಡ್ತಾ ಇದೀವಿ. ದಿಸ್ ಇಸ್ ದ ರೈಟ್ ಟೈಮ್. ಯಾಕೆ ಅವನು ಇಷ್ಟು ಅದ್ಭುತವಾಗಿ ಇಲ್ಲಿ ಜಿಮ್ನಾಸ್ಟಿಕ್ಸ್ ನ ಅಷ್ಟು ಕ್ಯಾಲ್ಕುಲೇಟೆಡ್ ಆಗಿ ಅಷ್ಟು ಸಲೀಸಾಗಿ ಮಾಡ್ತಾನೆ ಅನ್ನೋದಕ್ಕೆ ಒಂದು ವಿಡಿಯೋ ಇದೆ. ವಿಡಿಯೋ ನೋಡೋಣ ಪ್ಲೀಸ್. ನನ್ನ ಹೆಸರು ಜೈ ಸುಬ್ರಹ್ಮಣ್ಯ ಅಂತ. ನಾನೀಗ ಪ್ರೆಸೆಂಟು ಕನ್ನಡ ಚಿತ್ರರಂಗದಲ್ಲಿ ಫೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಕಲ್ತಿದ್ದು ನನ್ನಲ್ಲೇ ಇರಬಾರ್ದು, ನನ್ನಷ್ಟು ಸ್ಟ್ರಗಲ್ ಪಡೋರು ತುಂಬ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಆಲ್ ಓವರ್ ಕರ್ನಾಟಕ ಒಂದಿಷ್ಟು ಎಲ್ಲ ಡಿಸ್ಟಿಕಲ್ಲೂ ಒಬ್ಬೊಬ್ರನ್ನ ಹುಡುಕಿ 18 ಜನ ಕರ್ಕೊಂಬಂದೆ. 18 ಜನನೂ ಒಬ್ಬೊಬ್ಬರು ಒಂದೊಂದು ಕ್ವಾಲಿಟಿ ಇರೋಂಥ ಹುಡುಗರು. ಅದರಲ್ಲಿ ನಿತಿನ್ ಮಾತ್ರ ಎಕ್ಸ್ಟ್ರಾಡಿನರಿ ಪರ್ಫಾರ್ಮರು. ಪರ್ಫಾರ್ಮ್ ಜೊತೆಗೆ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಧ್ಯರಾತ್ರಿ ಕರೆದ್ರು ಅಷ್ಟೇ ಬಂದೆ ಮಾಸ್ಟರ್ ಅಂತ ಅಂದ್ಬಿಟ್ಟು 3 ಗಂಟೆ ಆದರೂ ಬರೋಣ. ತುಂಬ ಸ್ಟ್ರಗಲ್ ಪಟ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಿಂಗೆ ಆ್ಯಕ್ಟಿಂಗು ಎಲ್ಲನೂ ಕಲಿತಾ ಇದ್ದ. ಎಲ್ಲಿ ಬೀಳ್ತೀವಿ, ಹೇಗೆ ಎದ್ದೇಳ್ತೀವಿ, ಎಲ್ಲಿ ಹಿಂಗೆ ಬಂದು ಹಿಂಗೆ ಹೊರಟೋಗ್ತೀವಿ. ಎಷ್ಟೇ ಸಿನಿಮಾ ಕೆಲಸ ಮಾಡೋದು ಗೊತ್ತಾಗಲ್ಲ. ನಮ್ಮದು ಪ್ರತಿ ಕ್ಷಣ ರಿಸ್ಕ್ ಕೆಲಸನೇ. ಕಷ್ಟಪಟ್ಟವ್ರು ಇರಲಿ ಒಂದು ಕಾರ್ಡ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಅವ್ರ ತಂದೆ ತಾಯಿ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ. ನನ್ನ ಮಾತು ಮೇಲೆ ಅವ್ರ ತಂದೆ ತಾಯಿಗೆ ನಂಬಿಕೆ ಇತ್ತು. ಆ ನಂಬಿಕೆನ ನನ್ನ ಹತ್ರ ಬಿಟ್ಟು ಹೋದ್ರೆ ಅವನ್ನ ರೆಡಿ ಮಾಡಿ ಇವತ್ತು ಫೈಟರ್ ಆಗಿ ಕೆಲಸ ಒಂದು 40 ಸಿನಿಮಾ ಕೆಲಸ ಮಾಡಿದ್ದಾನೆ. ಇಷ್ಟು ವರ್ಷ ಸ್ಟ್ರಗಲ್ ಪಟ್ಟಿದ್ದಕ್ಕೆ ಅವನು DKD ಅಂತ ವೇದಿಕೆ ಸಿಕ್ಕಿದೆ. ನಮ್ಗಂತೂ ಗುರುಗಳಾಗಿ ತುಂಬ ಹೆಮ್ಮೆ ಅನ್ಸುತ್ತೆ ಈ ಆಪರ್ಚುನಿಟಿ ಸಿಕ್ಕಿರೋದು. ಮತ್ತು ಅದು ನನಗೊಂದು ದೊಡ್ಡ ಜವಾಬ್ದಾರಿ ಇತ್ತು. ಯಾಕಂದರೆ ಅವ್ರ ತಂದೆ ತಾಯಿ ನನ್ನ ನಂಬಿದ್ರು, ಏನಾರು ಒಂದು ಮಾಡ್ತಾರೆ ಇವ್ರನ್ನ ಅಂತ ಅಂದ್ಬಿಟ್ಟು. ಆ ಭಾರ ನನಗಿತ್ತು. ಇವತ್ತು ತುಂಬ ರಿಲೀಫ್ ಆಯಿತು. ನಿತಿನ್ ದೊಡ್ಡ ಮಟ್ಟಕ್ಕೆ ಬೆಳಿ, ತಂದೆ ತಾಯಿ ಕನಸು ನೆರವೇರಲಿ. ಬೆಸ್ಟ್ ಆಫ್ ಲಕ್ ನೀವು. 40 ಸಿನಿಮಾಗಳಲ್ಲಿ ಕೆಲಸ ಮಾಡಿದರೆ ಫೈಟರ್ ಆಗಿ ನಿತಿನ್. ಹ್ಯಾಟ್ಸ್ ಆಫ್ ಯಾ ನಿತಿನ್, ಹ್ಯಾಟ್ಸ್ ಆಫ್. ಈತ ಒಬ್ಬ ಒಳ್ಳೆ ಡಾನ್ಸರ್ ಅಂತ ಗೊತ್ತು ನಮ್ಗೆ. ಇವತ್ತು ತನ್ನ ಜೀವನಕ್ಕಾಗಿ ಫೈಟರ್ ಆಗು ಕೂಡ ಕೆಲಸ ಮಾಡಿ ಸೈ ಅನ್ಸ್ಕೊಂಡಿದ್ದಾನೆ ಅಂತಂದ್ರೆ 40 ಸಿನಿಮಾಗಳಷ್ಟೇ ಅಲ್ಲ ಮೇಡಮ್, ಮೊನ್ನೆ ಅಷ್ಟೇ ಒಂದು ದೊಡ್ಡ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ನಿತಿನ್, ಐ ಥಿಂಕ್ ಅದ್ ನೀನೇ ಹೇಳ್ಬೇಕು. ಯಾವ ಸಿನಿಮಾ? 45 ಸಿನಿಮಾದಲ್ಲಿ ಫೈಟರ್ ಆಗಿ ಕೆಲಸ ಮಾಡಿದಾರೆ ನಿತಿನ್. ಇವತ್ತು ನಿಮ್ಮ ಬಗ್ಗೆ ರೆಸ್ಪೆಕ್ಟು ತುಂಬಾ ಡಬಲ್ ಆಯ್ತು ನಿತಿನ್. ಹ್ಯಾಟ್ಸ್ ಆಫ್ ಟು ಯು ನಿತಿನ್. ನಾವೆಲ್ಲರೂ ತುಂಬಾ 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 ಪ್ರೌಡ್ ಆಫ್ ಯು ನಿತಿನ್. ಇದೆಲ್ಲ ಹೆಂಗ್ ಶುರು ಆಯ್ತು ಅದನ್ನ ಹೇಳು ಪ್ಲೀಸ್. ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ವಿಷ್ಣು ಮಾಸ್ಟರ್, ಸುಬ್ರಹ್ಮಣ್ಯ ಮಾಸ್ಟರ್, ಆಸಿಫ್ ಅಣ್ಣ. ಇವ್ರು 3 ಜನ ನನ್ನ ಲೈಫಲ್ಲಿ ಸಿಕ್ಕಿರೋದಕ್ಕೆ ನನಗೆ ತುಂಬ ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಅದರಲ್ಲೂ ನಾನು ಜಾಸ್ತಿ ಇಷ್ಟಪಟ್ಟಿದ್ದ ಮಾಸ್ಟರ್ ಅಂದರೆ ಸುಬ್ರಹ್ಮಣ್ಯ ಮಾಸ್ಟರ್ ಅಂತ ಅಂದ್ಬಿಟ್ಟು, ನಮ್ಮ ಫೈಟ್ ಮಾಸ್ಟರು. ಅವ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ನನಗೆ ಅವರು ಕರೆದು ಹೇಳ್ಕೊಡ್ತಾ ಇರಲಿಲ್ಲ, ನೋಡ್ಕೊಂಡು ಕಲಿ ಅಂತ ಅಂದ್ಬಿಟ್ಟು ಜಾಸ್ತಿ ನನ್ನನ್ನು ಕರ್ಸ್ಕೊತಾ ಇದ್ರು. ಇದು ಮಾಡು ಅಂತ ಹೇಳ್ತಾ ಇರಲಿಲ್ಲ. ಬೇಕು ಅಂತಲೇ ಅವರೇ ಬಿಡೋರು. ನೀನು ಮಾಡ್ತೀಯಾ, ನೀನು ಮಾಡು ಅಂತ ಅಂದ್ಬಿಟ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು. We are all very proud of you, Nitin. ಥ್ಯಾಂಕ್ ಯು. 40 ಸಿನಿಮಾ ಆಸ್ ಅ ಫೈಟರ್ ಮಾಡೋದು ತುಂಬ ದೊಡ್ಡ ವಿಚಾರ. ನನಗೆ ಗೊತ್ತಿರಲಿಲ್ಲ ಇದು ಹೊಸ ವಿಷಯ. 45 ಯಾವ ಕ್ಲೈಮ್ಯಾಕ್ಸ್ ಫೈಟ್ ನೀವು ಮಾಡ್ತಿರೋದು ನೋಡಿದ್ರೆ ಮೋಸ್ಟ್ಲಿ ನೀವು ಸ್ಟಂಟ್ ಮಾಸ್ಟರ್ಗೆ ವರ್ಕ್ ಮಾಡ್ತೀರಾ ನನಗೆ ಅನ್ಸುತ್ತೆ. ಐ ಥಿಂಕ್ ಸ್ಟ್ರಾಂಗ್ ಫೀಲಿಂಗ್ ಇದೆ. ಬಿಕಾಸ್ ಯು ಗಾಟ್ ದಟ್ ಆ ಕೆಪಾಸಿಟಿ, ಎಬಿಲಿಟಿ ಇದೆ ನಿಮಗೆ. ನಮ್ಗೆ ತುಂಬ ಹೆಮ್ಮೆ ಅನ್ಸುತ್ತೆ. ನಮ್ಮ DKD ನಿಜವಾಗ್ಲೂ ತುಂಬ ಪುಣ್ಯ ಮಾಡಿತ್ತು. ನಿಮ್ಮಂಥವ್ರು ಈ ಸ್ಟೇಜಿಗೆ ಬರೋದು ತುಂಬ ಪುಣ್ಯ ಮಾಡಿತ್ತು. ಆಲ್ ದಿ ಬೆಸ್ಟ್ ನಿತಿನ್. ಎನಿ ಟೈಮ್ ಎನಿಥಿಂಗ್ ಫಾರ್ ಯು, ಐಲ್ ಬಿ ದೇರ್. ಈ ಮಾತು
ಸಾಕಣ್ಣ. A fighter who is a dancer, a dancer who is a fighter. ನಿತಿನ್ ಒಂಥರ ಹೀರೋ ಕಣೋ ನಾನು ನಿಜವಾಗ್ಲೂ. ನಮ್ ಹೀರೋ ನಿತಿನ್ಗೆ ಬರ್ಲಿ ಚಪ್ಪಾಳೆ. ಥ್ಯಾಂಕ್ ಯು ಶ್ರೀವಲ್ಲಿ, ಥ್ಯಾಂಕ್ ಯು ರಾಹುಲ್ ಮಾಸ್ಟರ್, ಥ್ಯಾಂಕ್ ಯು ಗೈಸ್. ದಿನಕರ್ ತೂಗುದೀಪ್ ಸರ್ ಅವರ ನಿರ್ದೇಶನದ ರಿಚೆಸ್ಟ್ ಮೂವಿ ರಾಯಲ್ ಚಿತ್ರದ ನಾಯಕ ನಾಯಕಿಯನ್ನ ಈಗ ಈ ಡಾನ್ಸ್ ವೇದಿಕೆಗೆ ವೆಲ್ಕಮ್ ಮಾಡುವಂತಹ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಹ್ಯಾಂಡ್ಸಮ್ ಹೀರೋ ವಿರಾಟ್ ಹಾಗೂ ದ ವೆರಿ ಬ್ಯೂಟಿಫುಲ್ ಸಂಜನಾ ಆನಂದ್. ಕಂಗ್ರ್ಯಾಚುಲೇಷನ್ಸ್ ನಿಮ್ಗೂ ಹಾಗೂ ಸಂಜನಾಗೆ. ನಮ್ಮ DKD ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಗೆ. ಈಗ ರಾಯಲ್ ಚಿತ್ರಕ್ಕಾಗಿ ಬಂದಿದ್ದೀರಾ. ಇವರು ನಮ್ಮ ಚಾನೆಲ್ಗೆ ಬರೋದು ಹೊಸದೇನಲ್ಲ, ಅವ್ರ ಮನೆಗೆ ವಾಪಸ್ ಬಂದಿರೋದವರು. ಆದರೆ ನೀವು ಬಂದ್ರಿ ನೋಡಿ, ಅಪ್ಪ ಬ್ಯೂಟಿನೇ ವೇದಿಕೆ ಮೇಲೆ ಬಂದಂಗಾಗಿದೆ. ಹೇಗಿದ್ದೀರಾ ಸಂಜನಾ? ಮೊದಲನೇದಾಗಿ ತುಂಬ ಖುಷಿ ಇದೆ ಶಿವಣ್ಣನ ಮೀಟ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಇದು. ಹಾಯ್ ಶಿವಣ್ಣ, ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಹುಕ್ ಸ್ಟೆಪ್ ಸರ್ ಮುಂದೆ ಮಾಡೋದು ತುಂಬ ತುಂಬ ಖುಷಿ ಇದೆ ಶಿವಣ್ಣ, ತುಂಬ ಖುಷಿ ಆಯಿತು. ಆ್ಯಂಡ್ ರಕ್ಷಿತಾ ಮ್ಯಾಮ್, ಚಿನ್ನಿ ಮಾಸ್ಟರ್ ಆ್ಯಂಡ್ ರಾಘು ಸರ್, ತುಂಬ ಖುಷಿ ಆಯಿತು ನಿಮ್ಮನ್ನು ಮೀಟ್ ಮಾಡಿ. ಸ್ವೀಟ್. ನೀವು ವಿರಾಟ್? ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಈ ಸ್ಟೇಜ್ ಇಂದಾನೆ. ಎಸ್, ಇದೊಂಥರ ನಮ್ಮ ತವ್ರ ಮನೆ ಇದ್ದಂಗೆ. ಎಸ್. ರಾಯಲ್ಲು ಎಷ್ಟು ರಾಯಲ್ ಆಗಿ ಮೂಡ್ ಬಂದಿದೆ ವಿರಾಟ್? ರಾಯಲ್ ತುಂಬಾ ರಾಯಲ್ ಆಗಿ ಮೂಡ್ ಬಂದಿದೆ. ಅದಕ್ಕೆ ಮೇನ್ ರೀಸನ್ ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಸರ್ ಮತ್ತೆ ಭೋಗಣ್ಣ ಸರ್. ಅದಾದ್ಮೇಲೆ ಇದ್ರ ಡೈರೆಕ್ಟರ್ ನಮ್ಮ ದಿನಕರ್ ತೂಗ್ದೀಪ್ ಸರ್. ಅಲ್ಲ, ಡೈರೆಕ್ಟರ್ ಬಂದಿದಾರಲ್ವಾ? ಬಂದಿದ್ದಾರೆ. ಸರಿ, ನಾವ್ ನೋಡಿ ಅದಕ್ಕೆ ಅವ್ರನ್ನ ಸಿಂಪಲ್ ಆಗಿ ಕರೆಯಲ್ಲ, ರಾಯಲ್ ಡೈರೆಕ್ಟರ್ ಅಲ್ವಾ, ಅದಕ್ಕೆ ರಾಯಲ್ ಆಗೇ ಕರೆಯೋಣ ಅಂತ ಹೇಳಿ ರಾಯಲ್ ಎಂಟ್ರಿ. ಯಾ, ರಾಯಲ್ ಎಂಟ್ರಿ. ಲೆಟ್ಸ್ ವೆಲ್ಕಮ್ ಆನ್ ದ ಸ್ಟೇಜ್ ದ ಸೂಪರ್ ಹಿಟ್ ಡೈರೆಕ್ಟರ್ ದಿನಕರ್ ತೂಗುದೀಪ್ ಸರ್. ಸೂಪರ್ ಸರ್. ಹೆಂಗೆ ನವಗ್ರಹ ಮತ್ತೆ ಹೌಸ್ಫುಲ್ ಶೋಸ್ ಆಯ್ತು, ಅದೇ ರೀತಿ ರಾಯಲ್ ಕೂಡ ಹೌಸ್ಫುಲ್ ಶೋಸ್ ಆಗ್ಲಿ ಅಂತ ನಾವು ಆಶಿಸ್ತೀವಿ. ಅಂಡ್ ಇವತ್ತು ರಾಯಲ್ ಟೀಮ್ ಜೊತೆ ನೀವಿಲ್ಲಿ ಬಂದಿರೋದು, ಡೈರೆಕ್ಟರ್ ಆಗಿ ಬಂದಿರೋದು, ಶಿವಣ್ಣ ಇದ್ದಾರೆ, ಎಲ್ಲ ನಮ್ಮ ಜಡ್ಜಸ್ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ಸರ್. ಆಕ್ಚುಲಿ ಜಿ ಟಿವಿಗೆ ಬರಬೇಕು ಅಂದ್ರೆ ಅದ್ರ ಜೊತೆ ಒಂದು ಒಳ್ಳೆ ತುಂಬಾ ವಿಭಿನ್ನವಾದ ಫೀಲಿಂಗ್ ಇದೆ. ಯಾಕಂದ್ರೆ ನಮ್ಮ ತೂಗುದೀಪ ಪ್ರೊಡಕ್ಷನ್ ಮಾಡಿರೋ 4 ಸಿನಿಮಾಲಿ 3 ಸಿನಿಮಾ ಸ್ಯಾಟಲೈಟ್ ರೈಟ್ಸ್ ಜಿ ಅವ್ರ ಹತ್ರನೇ ಇರೋದು. ಸೊ ಅದೊಂದು ಸ್ಪೆಷಲ್ ಫೀಲಿಂಗ್ ಜಿ ಅವ್ರ ಜೊತೆಲಿ. ಆ್ಯಂಡ್ ಈ ಸ್ಟೇಜ್ ಮೇಲೆ DKD ಅಂದ್ರೆ ಒಂದು ಜೋಶು ಎನರ್ಜಿ ಇರೋದು. ಅದರಲ್ಲಿ ತುಂಬ ಜೋಶ್ ತುಂಬಕ್ಕೆ ನಮ್ಮ ಜಡ್ಜ್ಗಳು, ರಾಘು ಈಸ್ ಮೈ ಬ್ರದರ್, ಫ್ಯಾಮಿಲಿ ನಾವು. ಆ್ಯಂಡ್ ರಕ್ಷಿತಾ ನಮ್ಮ ಗುರುಗಳ ಮಗಳು. ಆ್ಯಂಡ್ ಚಿನ್ನಿ ಮಾಸ್ಟರ್ ಜೊತೆಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವ್ರ ಕೊರಿಯೋಗ್ರಫಿ ನಮ್ಮ ಸಿನಿಮಾಲ್ ಮಾಡಿದಾಗ ಅವ್ರ ಜೊತೆಲಿ ವರ್ಕ್ ಮಾಡಿದೆ. ಆ್ಯಂಡ್ ಸ್ಪೆಷಲ್ ನಮ್ಮ ಶಿವಣ್ಣ. ಆ್ಯಂಡ್ ಇಂಡಸ್ಟ್ರಿಗೆ ಬರೋ ಎಲ್ಲ ಡೈರೆಕ್ಟರ್ಗಳಿಗೂ ಒಂದು ಆಸೆ ಇರುತ್ತೆ ಶಿವಣ್ಣ ಅವ್ರ ಜೊತೆಲಿ ಒಂದು ಸಿನಿಮಾ ಮಾಡಬೇಕು ಅಂತ. ನನಗೂ ಅದಕ್ಕೊಂದು ಅವಕಾಶ ಸಿಕ್ಕಿದೆ. ಸೊ ಮುಂದಿನ ದಿನಗಳು ಅದು ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಶಿವಣ್ಣ. ಆ್ಯಂಡ್ ಈಸ್ ಅ ವೆರಿ ಗುಡ್ ಡಾನ್ಸರ್. ಆಮೇಲೆ ನನಗೆ ಫಸ್ಟ್ ನೋಡಿದ ತಕ್ಷಣ ಅವ್ರಿಗೆ ಅಟ್ರಾಕ್ಟ್ ಆದರು. ಈ ವಾಸ್ ವೆರಿ ಹ್ಯಾಂಡ್ಸಮ್. ನನಗೆ ಫಸ್ಟ್ ಡೌಟ್ ಆಯಿತು, ಅವರೇನ ಇವರು ಅಂತ ನನಗೆ ಡೌಟ್ ಆಯ್ತು. ಆಮೇಲೆ ಕೇಳಿದೆ ವರುಣ್ಗೂ, ಇಲ್ಲ ಅವರೇನ. ಓಕೆ, ಗುಡ್. ಅದಕ್ಕೆ ಫಸ್ಟ್ ಫಿಲ್ಮ್ ಕಿಸ್ಸೆ ತುಂಬ ಅವ್ರಿಗೆ ಒಳ್ಳೆ ಸಕ್ಸಸ್ ಕೊಡ್ತು. ಆ್ಯಂಡ್ ರಾಯಲ್ಲು ಅದೇ ಥರ ರಾಯಲ್ ಆಗಿ ಹೋಗಲಿ ಅಂತ ನಾನು. ಸಂಜನಾ ಅವರು ನನ್ನ ಮಗಳ ವೆಬ್ ಸೀರೀಸ್ಲಿ ಹೀರೋಯಿನ್ ಮಾಡಿದ್ರು, ಹನಿಮೂನ್ ಅಂತ ಒಂದು ಇದರಲ್ಲಿ.
ಸಲಗಾಲು ಮಾಡಿದರು. ಐ ಥಿಂಕ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ, ಇವತ್ತು ಸೂಪರ್ ಡ್ಯಾನ್ಸ್ ಮಾಡಿದ್ರಿ. ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸರ್. ನಮ್ಮಲ್ಲಿ ಒಬ್ಬ ಟ್ಯಾಲೆಂಟ್ ಇದ್ದಾನೆ ಸರ್. ಅವನ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಅವಾಗಿಂದ, ಅಕ್ಕ ದಿನಕರ್ ಸರ್ ಮುಂದೆ ನನ್ನ ಟ್ಯಾಲೆಂಟ್ ತೋರ್ಸಕ್ಕೆ ಒಂದೇ ಒಂದು ಚಾನ್ಸ್ ಕೊಡ್ಸಿ ಅಕ್ಕ ಅಕ್ಕ ಅಂತ ಕೇಳ್ತಾ ಇದ್ದಾನೆ. ಯಾರಪ್ಪ ಅಲ್ಲಿ? ಆ್ಯಕ್ಚುಲಿ ನಿಮ್ಮ DKD ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅವರೇ. ಅವ್ರದ್ದು ಅಲ್ಲ, ಅವ್ರ ಡ್ಯಾನ್ಸ್ಗಲ್ಲ, ಡ್ಯಾನ್ಸ್ ಆದ್ಮೇಲೆ ಅವ್ರು ಮಾತಾಡ್ತಾರಲ್ಲ ಆ ವಿಚಾರಕ್ಕೆ. ನಿನ್ ಡ್ಯಾನ್ಸ್ಗೆ ಅವ್ರ ಫ್ಯಾನ್ ಅಲ್ವಾ ಅಂತ ಹಂಗಂದ್ರೆ ನಿನ್ ಪಿನ್ನಾಲೆ ಸಂಜನಾ ನೋಡ್ದ್ಯಾ? ನೋಡ್ತಾರೆ ಇದ್ದೀನಿ ಅವಾಗಿಂತ. ಹೋದ್ವಾರ ನೀನ್ ಯಾವ ಸಾಂಗ್ ಮಾಡ್ದೆ ಹೇಳು? ಮಳೆಯೇ ಮಳೆಯೇ ಅದು. ಆ ರೊಮ್ಯಾಂಟಿಕ್ ಲುಕ್ ಅಲ್ಲಿ ಏನೋ ಹೇಳೋ ತೋರ್ಸು ಮೇಡಮ್, ನಾನೊಂದು ನಿಮ್ಗೊಂದು ಪಿಕಪ್ ಲೈನ್ ಹೇಳ್ತೀನಿ. ಕ್ಯೂಟ್ ಸ್ಪೆಲ್ಲಿಂಗ್ ಹೇಳಿ. CUTE. ಇಲ್ಲ, YOU. ನೀವ್ ಇಷ್ಟ ದಿನ ಆ ಹುಡ್ಗಿಗ್ ತಾನೇ ಲೈನ್ ಹೊಡಿತಾ ಇದ್ರಿ. ಅಲ್ಲ ಅಕ್ಕ, ಮುಂಚೆನೆ ಈ ನವಿಲ್ ಏನಾರ ನೋಡ್ಬಿಟ್ಟಿದ್ರೆ ಆ ಪಾರಿವಾಳಗಳಿಗೆ ಆಸೆನೇ ಪಡ್ತಿರ್ಲಿಲ್ಲ ನಾನು. ಸಂಜನಂಗೆ ಕ್ಯೂಟ್ ಸ್ಪೆಲ್ಲಿಂಗ್ ಕೇಳ್ದಲ್ಲ? ಅಂಕಿ ಸ್ಪೆಲ್ಲಿಂಗ್ ಏನ್ ಹೇಳು? MONKEY. ಅಲ್ಲ, ಯು ಹೋಗು. ದಿನಕರ್ ಸರ್, ವಿರಾಟ್ ಅವರೇ, ಸಂಜನಾ ಅವರೇ, ನೀವು 3 ಜನ ಕುತ್ಕೋಬೇಕು, ಪರ್ಫಾರ್ಮೆನ್ಸ್ ನೋಡ್ಬೇಕು. ಮಧ್ಯದಲ್ಲಿ ರಾಯಲ್ ಸಿನಿಮಾ ಬಗ್ಗೆ ಮಾತಾಡೋಣ. ಓಕೆ ಸರ್? ಸೂಪರ್ ಸರ್, ಬನ್ನಿ ಚಪ್ಪಾಳೆ. ತಮ್ಮ ಡಾನ್ಸ್ ಮೂಲಕ DKDಯಲ್ಲಿ ಧೂಳೆಪ್ಸಿ ಐ ಆಮ್ ವಿಲ್ಲನ್ ಅಂತ ಹೀರೋಯಿಸಂ ತೋರ್ಸೋದಕ್ಕೆ ಬರ್ತಾ ಇದ್ರೆ. ಲೆಟ್ಸ್ ವೆಲ್ಕಮ್ ಕ್ಯೂಟ್ ಕಾವ್ಯ ಹಾಗೂ ಶಿಡ್ಲಘಟ್ಟದ ಸಿಡಿಲು ಶಶಾಂಕ್ ಫ್ರಮ್ ಟೀಮ್ ರುದ್ರ ಮಾಸ್ಟರ್. ಕಟ್ಟೋಕೆ ಯಾವ ಸೈನ್ಯನೂ ಬೇಕಾಗಿಲ್ಲ. ನೆರಳನ್ನೇ ನಾನು ಯಾವತ್ತೂ ನಂಬೋದಿಲ್ಲ. ನೆರಳನ್ನೇ
ಮಾತು ನಂಬೋದಿಲ್ಲ. ನೀನ ಹೆಜ್ಜೆನ ಕಂಡು ಹಿಡಿಬೋದು ಅಂತಾರಲ್ಲ, ನನ್ನ ಹೆಜ್ಜೆನ ಕಂಡು ಹಿಡಿಯೋರು ಹೊಟ್ಟೆ ಇಲ್ಲ. ಹಿಡಿಯೋರು ಹೊಟ್ಟೆ ಇಲ್ಲ. ಇಲ್ಲಿ ಕೇಳಿನು ರೌಡಿನು ಬಿಲ್ಲನ್ನು ನಾನೇ ಕಣ. ಯಾವ ನಾವು ನಿಜವಾಗ್ಲೂ ಒಂಥರ ವಾವ್ ತರ ಇತ್ತು, ಸಿಡಿಲ್ ತರನೇ ಇತ್ತು. ಆ ಕೊಂಬುಗಳು ಬರ್ತಿದ್ದು, ಆ ಪರ್ಫಾರ್ಮೆನ್ಸು ಸೂಪರ್ ಗಾಯ್ಸ್, ಸೂಪರ್. ಶಶಾಂಕ್ ಅಂಡ್ ಕಾವ್ಯ ವೆರಿ ವೆರಿ ವೆಲ್ ಟ್ರೈ. ಥ್ಯಾಂಕ್ ಯು ಸರ್. ಫಸ್ಟ್ ಆಫ್ ಆಲ್ ಡಿಸೈನಿಂಗ್ ಬಹಳ ಚೆನ್ನಾಗಿತ್ತು ಮಾಸ್ಟರ್. ಆ ಇಡೀ ಆಕ್ಟ್ ನ ಬಿಗಿನಿಂಗ್ ಅದ್ಭುತವಾಗಿತ್ತು. ಅವರ ಕೋಆರ್ಡಿನೇಷನ್ ಫೆಂಟಾಸ್ಟಿಕ್, ಸಕ್ಕದ ಮಾಡಿದ್ರು ಬಾಯ್ಸ್ ಎಲ್ಲ. ಅಂಡ್ ಶಶಾಂಕ್ ಬಗ್ಗೆ ಮಾತಾಡೋ ಹಾಗಿಲ್ಲ, ಆತನ ಹಿಸ್ ಸ್ಟೈಲ್ ಆಫ್ ಡಾನ್ಸ್ ಅಂಡ್ ಅವನ ಕಂಪ್ಲೀಟ್ ಪ್ರತಿಯೊಂದು ಲಿಫ್ಟ್ ನೀನು ಕಂಪ್ಲೀಟ್ ಮಾಡೋ ರೀತಿ ನನಗೆ ಬಹಳ ಇಷ್ಟ ಶಶಾಂಕ್. ಆಲ್ ದ ಬೆಸ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಸರ್. ದ ಎಂಟ್ರಿ ಆಫ್ ದ ಬಾಯ್ಸ್, ಎಲ್ಲರೂ ರೆಡ್ ಕಲರ್ ಬುಲ್ ಜೊತೆ, the way they lifted their head, one feel was extremely mesmerizing. For her energy, she did a great job and anstu nange. Kavya was extremely good. Shashank kuda there was no missing at all. Both of you all did a very good job. Thank you. ಸಂಜನಾ, It was amazing. ಶಶಾಂಕ್ ಅವ್ರ ಎಕ್ಸ್ಪ್ರೆಷನ್ಸ್, ಒಂದು ಸ್ವಾಗಲ್ ಡಾನ್ಸ್ ಮಾಡಿದ್ರು, ಒಂದೊಂದು ಚಿಕ್ಕ ಎಕ್ಸ್ಪ್ರೆಷನ್ಸ್ ಸಿಕ್ಕಾಪಡೆ ಚೆನ್ನಾಗಿತ್ತು. ಲೈಕ್ ಕುಡಂಟ್ ಟೇಕ್ ಮೈ ಐಸ್ ಆಫ್ ಹಿಮ್. ಅಷ್ಟು ಒಳ್ಳೆ ಡಾನ್ಸ್ ಪಾರ್ಟ್ನರ್ ನ ಮ್ಯಾಚ್ ಮಾಡಿ ಐ ಥಿಂಕ್ ಪ್ರಾಕ್ಟೀಸ್ ಮಾಡಿದ ಕಾವ್ಯ, ಯು ಹವ್ ಡನ್ ಅ ಗ್ರೇಟ್ ಜಾಬ್. ಸೊ ತುಂಬಾ ಖುಷಿ ಆಯ್ತು ಬೀಯಿಂಗ್ ಹಿಯರ್. ಥ್ಯಾಂಕ್ ಯು ಸಂಜನಾ. ಶಶಾಂಕ್, she's saying I couldn't take my eyes off. What do you have to say, bro? ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತೇನೆ. ನೀನ್ ಯಾಕೆ ಕ್ವಶನ್ ಮಾರ್ಕ್ ತರ ಹಿಂಗ್ ನಿಂತಿದ್ಯಾ? ಸರಿಯಾಗಿ ನಿಂತ್ಕೋ. ಹಾ, ಹಂಗೆ ಇದಕ್ಕೆ 6 ಪ್ಯಾಕ್ ಎಲ್ಲ ಬೇರೆ ಬರ್ಕೊಂಡ್ ಬಂದಿದ್ದ ಅಂದ್ರಾದ್ರೂ ತೋರ್ಸು. ಕ್ವಶನ್ ಮಾರ್ಕ್ ತರ ಹಿಂಗ್ ನಿಂತಿದ್ಯಾ? ಥ್ಯಾಂಕ್ ಯು. ಸೇಮ್ ಟು ಹೇಳು. ಒಳ್ಳೇದೇ. ಥ್ಯಾಂಕ್ ಯು ಮ್ಯಾಮ್, ಸೇಮ್ ಟು. ಅಲ್ಲ, ಚಾನ್ಸ್ ಸಿಕ್ಕದೆ ಮೇಡಮ್ ಬಂದವ್ರು ಏನಾರ ಕವನ ಹೇಳಿ ಸ್ವಲ್ಪ ಇಂಪ್ರೆಸ್ ಮಾಡ್ಬೇಕಂತ ಒಂದು ಚೂರಾರು ಅನ್ನಿಸ್ತಾ ಇತ್ತು ಅಕ್ಕ. ಹೇಳ್ತಾನೆ ಏನಿವಾಗ? ನೀನ್ ಹೇಳೋ. ನಂಗೆ ನಿನ್ನಷ್ಟು ಟ್ಯಾಲೆಂಟ್ ಇಲ್ಲ ಅಕ್ಕ. ನಾನು ಹೇಳಕ್ಕ? ಹಾ, ಹೇಳ ಮೇಡಮ್. ರೆಡ್ ಇಸ್ ರೋಜ್, ರೋಜ್ ಇಸ್ ಫ್ಲವರ್, ಫ್ಲವರ್ ಇಸ್ ಯುವರ್ ಇಸ್ ಮೈ ಲವರ್ ಆಗ್ಬೇಕು ಅಂತ ಆಸೆ ಪಡ್ತೀನಿ ಅಷ್ಟೇ. ಅವ್ರಿಗೆಷ್ಟು ಅಲ್ಲೂ ಮರ್ಯಾದೆ ತೆಗಿತಲ್ಲ. ಈಗ ಇವರಿಬ್ರು ಪರ್ಫಾರ್ಮೆನ್ಸ್ಗೆ ಎಷ್ಟು ಸ್ಕೋರ್ಸ್ ಕೊಡ್ತಾರೆ ಅಂತ ಕೇಳೋಣ. ವಿ ಆರ್ 9.5. ರಕ್ಷಿತಾ ಮ್ಯಾಮ್ 9. ಥ್ಯಾಂಕ್ ಯು. ಚಿನಿ ಮಾಸ್ಟರ್ 9 again. Thank you. 27.5 ನಿಮ್ಮ ಟೋಟಲ್ ಸ್ಕೋರ್. ಕಂಗ್ರ್ಯಾಚುಲೇಷನ್ಸ್. ಹೋದ್ವಾರ ಕೊರಿಯೋಗ್ರಾಫರ್ಸ್ ರೌಂಡ್ ಅಲ್ಲಿ ನೀವು ಅವ್ರಿಗೆ ಲೆಟರ್ ಕೊಟ್ಟಿದ್ರಿ. ಅದಾದ ಮೇಲೆ ಒಂದು ವಿಷಯ ನಡೀತು ಮೇಡಮ್ ಸೋಷಿಯಲ್ ಮೀಡಿಯಾದಲ್ಲಿ. ವಿಡಿಯೋ ಪ್ಲೀಸ್. ಸರ್, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮನ್ಸು ಬಿಚ್ಚಿ ಒಂದು ಲೆಟರ್ ಬರ್ತಿದ್ದೀನಿ. ಏಯ್ ನೋಡೋ. ಮಾಸ್ಟರ್, ಆದಷ್ಟು ಬೇಗ ನಂತರ ಒಂದೊಳ್ಳೆ ಹುಡುಗಿ ಮದುವೆ ಆಗಿ. A few moments later. Oh God!
So cute. Love. Super jodi. Lovers. Wait for each other. Karu. ನಿಮಗೆ ಯಾಕೆ ನನ್ನ ಮೇಲೆ ಅಷ್ಟು ಇಂಟ್ರೆಸ್ಟು? ಇದೆಲ್ಲ ಅಭಿಮಾನನ ಅಥವಾ ಅನುರಾಗನ? ಅನುಕಂಪ. ಕಡಲೋ 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 ಮುಗಿಲೋ ಮುಗಿಲೋ ಮನ ಮುಗಿಲೋ ಕಡಲಲ್ಲೋ ಮುಗಿಲಲ್ಲೋ ನೀ ನನ್ನ ತೇಲಿಸು ಕಡಲಲ್ಲೋ ಮುಗಿಲಲ್ಲೋ ನೀ ನನ್ನ ಬದುಕಿಸು. ಕರು ಆರ್ಮಿ ಅಂತೆ. ಓ ಮೈ ಗಾಡ್. ಕರು ಕಣೋ. ಕಾ ಫಾರ್ ಕಾವ್ಯ, ರು ಫಾರ್ ರುದ್ರ ಮಾಸ್ಟರ್. ಕರು. ನಾನು ಹಸು ಕರು ಅಂತ. ನಿನ್ ಮಧ್ಯದಲ್ಲಿ ನಮ್ಮ ಗಿಲ್ಲಿ ಕಮೆಂಟ್ ನೋಡಿಲ್ವಾ ಅಲ್ಲಿ? ಅವನೊಂದು ನೀನ್ ಯಾಕೋ ಕಮೆಂಟ್ ಮಾಡ್ದೆ? ಕ್ಯೂಟ್ ಕಪಾಲ್ಸ್ ಅಂತ. CAPALS ಕ್ಯೂಟ್ ಕಪಾಲ್ಸ್. ಯಾಕೋ ಗಿಲ್ಲಿ? ಥೂ. ಜಸ್ಟ್ ಫಾರ್ ಜೋಕ್. ರುದ್ರ ಮಾಸ್ಟರ್. ಈ ರೆಸ್ಪಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನಿಂಗೆ ಹೆಂಗ್ ಅನ್ಸ್ತು ರುದ್ರ? ಸರ್ಪ್ರೈಸ್ ಆಯ್ತಾ ನಿಂಗೆ? ಇದೇನು ನನಗೇನು ಹೊಸ್ತಲ್ಲಮ್ಮ, ನಡೀತಿರತ್ತೆ, ನೋಡ್ತಾ ಇರ್ತೀನಿ, ಖುಷಿ ಆಗ್ತಾ ಇರ್ತೀನಿ ಅಷ್ಟೇ. ರುದ್ರ ಸೂಪರ್, ವೆಲ್ ಸೆಟ್ ರುದ್ರ, ನಂಗೆ ತುಂಬ ಇಷ್ಟ ಆಯ್ತು ರುದ್ರ. ಥ್ಯಾಂಕ್ಸ್. ಐ ಲವ್ ಯು. ಇವತ್ತು ಹೇಳ್ದೆ ನೋಡಿದ್ದು, ಐ ಲವ್ ಯು. ಅಕ್ಕ ನಿನ್ಗೆ ಹೆಂಗ್ ಅನ್ಸ್ತು ಬೇಬಿ? ಫ್ರೆಂಡ್ಸ್ ಫ್ಯಾಮಿಲಿ ಗೊತ್ತು ಇದು ಫನ್ ಅಂತ, ಬಟ್ ಆಡಿಯನ್ಸಿಗೆ ಗೊತ್ತಿಲ್ಲ ಇದು ಫನ್ ಅಂತ. ನಾನು ರೀಶೇರ್ ಬೇರೆ ಮಾಡಿದ್ದೆ, ಇಟ್ ವಾಸ್ ಜಸ್ಟ್ ಫಾರ್ ಫನ್. ಜಸ್ಟ್ ಫಾರ್ ಫನ್ ಅಂತ ಇವ್ರು ಕ್ಲಾರಿಟಿ ಬೇರೆ ಕೊಟ್ಟಿದ್ದಾರೆ. ಈ ಕರು ಆರ್ಮಿನ ನೋಡಿ ಒಬ್ರು ನಿಜವಾಗ್ಲೂ ತುಂಬಾ ಖುಷಿ ಪಟ್ಟಿದ್ದಾರೆ ಮೇಡಮ್. ಆ ಸರ್ಪ್ರೈಸ್ ರುದ್ರ ಮಾಸ್ಟರ್ ಅವರ ತಂದೆ ತಾಯಿ ಬಂದಿದ್ದಾರೆ ವೇದಿಕೆ ಮೇಲೆ. ಅಮ್ಮ ಹೆಂಗಿದ್ದೀರಾ? ಸೂಪರ್, ರುದ್ರ ಮಾಸ್ಟರ್ ಕೊರಿಯೋಗ್ರಫಿ ಹೆಂಗ್ ನಡೀತಿದೆ ಈ ಸೀಸನ್ ಅಲ್ಲಿ? ಚೆನ್ನಾಗಿದೆ. ಮನೆಗೂ ಬರಲ್ಲ ಅಥವಾ ಸೆಟ್ಟು ಕ್ಲಾಸೇ ಇದು ಮನೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಮ್ಮ ನೀವು ಇದೆಲ್ಲ ನೋಡ್ತಿರ್ತೀರಲ್ವಾ? ನಿಮ್ಗೂ ನಿಮ್ ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಮೇಲ್ಗಡೆ ಮನೆಯವರು, ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಫೋನ್ ಮಾಡಿ ಹೋದ್ ಸಲ ಬೃಂದನ್ ಮಾಡ್ಕೊಂತೀರಾ ಅಂದ್ರು, ಈ ಸಲ ಕಾವ್ಯ ಅಂತ ಕೇಳ್ತಾರೆ. ಇದಕ್ಕೆಲ್ಲ ನೀವು ಜಗತ್ತನ್ನ ಫೇಸ್ ಮಾಡ್ತಿರೋ ನೀವು ಏನ್ ಉತ್ತರ ಕೊಡಕ್ ಇಷ್ಟಪಡ್ತೀರಾ ಮೇಡಮ್? ಖುಷಿ ಆಗತ್ತೆ ಮೇಡಮ್. ಕರೆಕ್ಟ್. ನನಗೆ ಇದು ಈ ಆನೆಸ್ಟಿ ಅವರ ಅಮ್ಮನಲ್ಲಿ ನನಗೆ ಇಷ್ಟ ಆಯ್ತು ಮೇಡಮ್. ಬಟ್ ಆಸೆ ಇದೆ ಮಗನ್ ಮದ್ವೆ ಮಾಡಿಸ್ಬೇಕು. ತುಂಬಾ ಇದೆ ಮೇಡಮ್. ಈಗ 3 ವರ್ಷಕ್ಕೆ ಮುಂಚೆನೆ ಮಾಡ್ಕೊಳ್ಳೋ ಅಂದ್ರೆ ನಾನು ಈ ಫೀಲ್ ಏನೋ ಸಾಧಿಸ್ಬೇಕು ಅಂತ ಬೇಡ ಬೇಡ ಅಂತ 3 ವರ್ಷದಿಂದ ತಳ್ಕೊಂಬಂದ. ಈಗ ಒಂದು 6 ತಿಂಗಳಿಂದ ಅಂದಿದ್ದಾನೆ. ಈಗ ನೋಡ್ತಾ ಸರ್ ಮಗನ ಬಗ್ಗೆ ಹೇಳಿ. GTVಲಿ ಅವನು ತುಂಬ ವರ್ಷದಿಂದ ಕಷ್ಟಪಟ್ಟು ಮುಂದೆ ಬಂದಿದ್ದಾನೆ, ಇನ್ನು ಮುಂದೆ ಬರಬೇಕು, ಅವ್ನಿಗೆ ಹೆಚ್ಚು ಅವಕಾಶ ಸಿಗಲಿ ಅಂತ ನಾನು ಆಶೀರ್ವದಿಸ್ತೀನಿ. ಸೂಪರ್, ಥ್ಯಾಂಕ್ ಯು ಅಮ್ಮ ಬಂದಿದ್ದಕ್ಕೆ. ರುದ್ರಂಗ್ ಒಂದು ಎನರ್ಜಿ ಬಂದಂಗ ಆಯ್ತು ಇವತ್ತು. ಇದೆಲ್ಲ ಮಾಡಿರೋದು ತಮಾಷೆಗೆ, ಬಟ್ ಅವ್ರು ಸೀರಿಯಸ್ ಆಗಿದ್ರೆ ವಿ ಹ್ಯಾವ್ ನೋ ಪ್ರಾಬ್ಲಮ್. ಒಳ್ಳೇದಾಗ್ಲಿ. ನಾನು ಕೂಡ ಕರು ಆರ್ಮಿ ಬರ್ಲಿ ಚಪ್ಪಾಳೆ. TKD ಸೆಮಿಫೈನಲ್ಸ್ಗೆ ಬಂದು ಕೆಲವು ಪರ್ಫಾರ್ಮೆನ್ಸ್ ಗಳನ್ನ ನೋಡಿ ಖುಷಿ ಪಟ್ಟು ನಮ್ ಜೊತೆ ಕಾಲ ಕಳೆದಂತಹ ರಾಯಲ್ ಟೀಮ್ಗೆ ಒಂದು ಚಪ್ಪಾಳೆ ಬರಬೇಕು. ಸೊ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಮ್ಮ DKD ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಬಟ್ ರಾಯಲ್ ಸಿನಿಮಾನ ರಾಯಲ್ ಆಗಿ ಅಭಿಮಾನಿಗಳು ಯಾವಾಗ ನೋಡ್ಬೋದು ಸರ್ ಸ್ಕ್ರೀನ್ಸ್ ಮೇಲೆ? ಮೋಸ್ಟ್ ಪ್ರಾಬಲಿ ಜಾನ್ವರಿ. ಸೂಪರ್ ಸರ್, ಸೂಪರ್. ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ ವಿಶಸ್ ಸರ್. ಅಂಡ್ ಹೊಸ ವರ್ಷಕ್ಕೆ ಒಂದು ಹೊಸ ಸದಭಿರುಚಿಯ ಚಿತ್ರವನ್ನ ನಮ್ಗೆ ಕೊಡ್ತಿದ್ದೀರಾ. ಕಾಯ್ತಿರ್ತೀವಿ. ಅಭಿನಂದನೆಗಳು ಸರ್ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಜಿ ಅವ್ರಿಗೆ ನಮ್ಗೆ ಇಲ್ಲೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ವಿರಾಟ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮ್ದೆಲ್ಲ ಸಪೋರ್ಟಿಗೆ ಅಂಡ್ ಜಿ ಚಾನಲ್ಗೆ ಯಾವತ್ತೂ ನನ್ನ ಸಿನಿಮಾಗಳಿಗಾಗ್ಲಿ ನನ್ನ ಕೆಲ್ಸಕ್ಕಾಗ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ರಾಘು ಸರ್, ಭಾಸ್ಕಿ ಸರ್, ವರುಣ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದ್ ನಿಮಿಷ ಮ್ಯಾಮ್, ನಾನು ಅವಾಗ್ಲೂ ಆಶೀರ್ವಾದ ತಗೊಂಡಿದ್ದೆ. ಸಿನಿಮಾ ಚೆನ್ನಾಗಿತ್ತು. ಇವಾಗ ಇನ್ನೊಂದ್ಸಲ ಆಶೀರ್ವಾದ ತಗೊಂಡು
ಥ್ಯಾಂಕ್ ಯು ಸಂಜನಾ, ವಿರಾಟ್ ಅಂಡ್ ದಿನಕರ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇಷ್ಟೊತ್ತು ಇದ್ದಿದ್ದಕ್ಕೆ, ಅಂಡ್ ಮತ್ತೊಮ್ಮೆ ಮಗದೊಮ್ಮೆ ರಾಯಲ್ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್ ಸರ್, ಆಲ್ ದ ವೆರಿ ಬೆಸ್ಟ್. ನಮ್ಮ ಕಡೆಯಿಂದ ಈ ಒಂದು ಪ್ರೀತಿಯ ಕಿರು ಕಾಣಿಕೆ ನಿಮ್ಗೆ. ಗಿಲ್ಲಿ, ಅನೀಶನ್ ಎಲ್ಲಿ ಬಚ್ಚಿಟ್ಟಿದ್ಯಾ? ಇವ್ನ್ ಯಾರನ್ನ ಕರ್ಕೊಂಡ್ ಬಂದಿದ್ಯಾ ನೀನು? ಹಾಕಾದ್ಮೇಲೆ ಗೊತ್ತಾಯ್ತು ಯಾವ್ದು ಋಷಿ ಮುನಿ ಗೆಟಪ್ ಆಗ್ತಂಗೆ ಹಾಕ್ಬಿಟ್ಟವ್ರಿ ಪೌರಾಣಿಕ ನಾಟಕಕ್ಕೆ. ಆಮೇಲೆ ತೆಗ್ಸಕ್ಕೂ ಆಗಲ್ಲ ಅಂದ್ಬಿಟ್ಟು ಅದ್ರಲ್ಲಿ ಅನೀಶನೇ ನೀನು? ಇನ್ನೇನು ಅನ್ಕೊಂಡಿದ್ರಕ್ಕ? ಆದ್ರೆ ಗಿಲ್ಲಿ ಪುಷ್ಪ ಸಾಂಗ್ ಮಾತ್ರ ಸಾಕಾಗಿ ಡಾನ್ಸ್ ಮಾಡಿದ್ರಿ ಕಣ್ರು. ಏನೋ ಡಾನ್ಸು, ಏನೋ ಹಿಂಗ್ ಕತ್ತಿ ಎಲ್ಲ ಬರ್ಬೇಕಾರೆ ಸ್ಲೋ ಮೋಷನ್ ಬರೋದೇನು. ಒಬ್ಬೊಬ್ಬ ಹೆಂಗೋ ಪ್ರಾಕ್ಟೀಸ್ ಮಾಡಿದ್ಯಾ? ಸ್ಟೆಪ್ಸು 4, 5, 6, 7, 8 ಹೇಳ್ಕೊಂಡು ಮಾಡಿ. ಸಾರಿ ಮಾಸ್ಟರ್, ಈ ಥರ ಒಬ್ಬ ಹುಡುಗ ಕಂಟೆಸ್ಟೆಂಟ್ ನಿಮಗೆ ಸಿಕ್ಕಿದಾನಲ್ವಾ, ಗ್ರೇಟ್. ಸರಿ, ಎಲ್ಲಾರು ಮಿಮಿಕ್ರಿ ಮಾಡ್ತೀಯಲ್ಲ, ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ ಮಿಮಿಕ್ರಿ ಬರುತ್ತಾ ನಿನಗೆ? ಅದು ಪುಷ್ಪದಲ್ಲಿ ಒಂದು ಡೈಲಾಗ್ ಐತೆ ಅಕ್ಕ. ಹಾ. ಕಾಡಲ್ಲಿ ಪ್ರಾಣಿಗಳು 2 ಹೆಜ್ಜೆ ಹಿಂದೆ ಹೋದು ಅಂದ್ರೆ ಹುಲಿ ಬಂದಿದೆ ಅಂತ ಅರ್ಥ. ಹುಲಿನೇ 2 ಹೆಜ್ಜೆ ಹಿಂದೆ ಹೋದ್ರೆ ಗಿಲ್ಲಿ ಬಂದವಳೆ ಅಂತ ಅರ್ಥ. ಈ ಗಿಲ್ಲಿ ತಗ್ಗದೇ ಇಲ್ಲ, ಹೌದಕ್ಕ. ಆದ್ರೆ ಇವತ್ತು ಡಾನ್ಸ್ ಅಲ್ಲಿ ಮಾತ್ರ ಬಗ್ಲೇ ಇಲ್ಲ ಅಣ್ಣ. ಗಿಲ್ಲಿ ಆಸ್ ಅ ನಾನ್ ಡ್ಯಾನ್ಸರ್ ಇಲ್ಲಿವರೆಗೂ ಈ ಥರ ಡ್ಯಾನ್ಸ್ ಮಾಡಿರೋದು ಇಟ್ ಈಸ್ ರಿಯಲಿ ಗ್ರೇಟ್. ನೋಡಕ್ ಹೋದ್ರೆ ನಿಜವಾಗ್ಲೂ ಆ ಪ್ರಯತ್ನ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಥ್ಯಾಂಕ್ ಯು. ಅಂಡ್ ನಿಮ್ ವೇಷನೂ ಚೆನ್ನಾಗಿ ಸೂಟ್ ಆಗಿದೆ ನಿಮಗೆ. ಅನಿಶಾನು ಅಷ್ಟೇ, ಶೀಸ್ ಆಲ್ಸೋ ಫೈನ್ ಡ್ಯಾನ್ಸರ್, ಬಟ್ ಅನಿಶಾ ಅವ್ರ ಮುಖ ಕಾಣ್ತಾ ಇಲ್ಲ. ಬಟ್ ಚೆನ್ನಾಗಿ ಮಾಡಿದೆ, ನೋ ಪ್ರಾಬ್ಲಮ್. ಐ ಥಿಂಕ್ ಫೈನಲ್ಸ್ 100% ನೀವು ಬಂದ್ರೆ 100% ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ಭರವಸೆ ಇದೆ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಗಿಲ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇಲ್ಲಿ ಸೆಮಿಫೈನಲ್ಸ್ ವರ್ಗೂ ಬಂದಿದೆಯಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ಯಾ? ಹ್ಞೂ ಅಕ್ಕ, ನಾವ್ ಇರೋದಲ್ಲಿ ಮಾಡಿದ್ಯಾ? ಜಿ ಅಲ್ಲಿ ಅಕ್ಕ. ಜಿ ಅಂದ್ರೇನೆ ಒಂದು ಎನರ್ಜಿ. ಖುಷಿ ಆಯ್ತದ ಅಕ್ಕ. ಇನ್ನೇನು ಫಿನಾಲ್ಗೆ ಹೋದ್ರೆ ಖುಷಿ ಇನ್ನು. ಹೋದ್ರೆ ಖುಷಿ. ಹ್ಞೂ ಅಕ್ಕ. ಏನ್ ಅನ್ಸುತ್ತೆ ಅಕ್ಕ? ಅಕ್ಕ ಕೇಳ್ತಾರ ಫಿನಾಲ್ಗೆ ಹೋಯ್ತು ಏನನ್ಸುತ್ತೆ ಅಂತ. ಖಂಡಿತ ಬರ್ತೀಯ ಕಣೋ. ಹೌದಕ್ಕ? ಅಕ್ಕ ಹೇಳಿದ್ಮೇಲೆ ಬರ್ತೀನಿ ಅಂದ್ರೆ ಎಲ್ಲ ಕಂಟೆಸ್ಟೆಂಟ್ ಬರ್ಬೇಕು ಫಿನಾಲೆಗೆ. ಅಕ್ಕ ಅಂದ್ರೆ ನಾನು ಬಂದು ಪ್ರಾಪರ್ಟಿ ಕಾಮಿಡಿ ಮಾಡಿ ಪ್ರಾಪರ್ ಆಗಿ ಪ್ರಾಪರ್ಟಿ ತರ ಸೈಡ್ ಅಲ್ಲಿ ಕೂತಿದ್ ಎದ್ದೋಯ್ತೀನಿ. ಇಲ್ಲ ಹಂಗಲ್ಲ, ಅಲ್ಲ, DKD ಓಪನಿಂಗ್ ಮಾಡ್ತೀವಲ್ಲ ಅವಾಗೆಲ್ಲ ಕಂಟೆಸ್ಟೆಂಟ್ಸ್ ಬರ್ತಾರೆ. ಫಸ್ಟ್ ಇಂದ ಅದ್ರಲ್ಲಿ ನೀನು ಬರ್ತೀಯಾ? ಗುಂಪಲ್ ಗೋವಿಂದ ಫಿನಾಲೆ ಆನಂದ ಅಷ್ಟೇ. ಏನಾಗ ಗುಂಪಲ್ ಗೋವಿಂದ ಫಿನಾಲೆ ಆನಂದ. ಅದು ಬಿಡ ಪಾಪ. ಅನೀಶಾ, ನಿನ್ ಪಾರ್ಟ್ನರ್ ಬಗ್ಗೆ ಹೇಳೋ. ಸಪೋರ್ಟ್ ಮಾಡಿದಾಳೆ ನಿನಗೆ? ಈಗ ಹೇಳಿದ್ರು ಅವ್ರು ರಿಯಾಕ್ಷನ್ ಕೊಡಲ್ಲ, ಕೊಟ್ಟರು ನಮಗ್ ಕಾಣಲ್ಲ. ಸುಮ್ಮನೆ ಹೇಳಿನೂ ವೇಸ್ಟು. ನಿನಗೆ ಅಕ್ಕ ನಾನೇನೋ ಸ್ಪೆಷಲ್ ಸರ್ಪ್ರೈಸ್ ತಂದಿದ್ದೀನಿ ಕಣ. ಸರಿ ಅಕ್ಕ, ಥ್ಯಾಂಕ್ಸ್. ಕಣ್ಮುಚ್ಚು ನೀನು, ತಗೊಂಬನ್ರೋ ಸರ್ಪ್ರೈಸ್. ನಿನ್ಗೋಸ್ಕರ ನನ್ನ ಕಡೆಯಿಂದ ಹಾಗೂ ನಮ್ಮ ಎಲ್ಲಾ ಕಂಟೆಸ್ಟೆಂಟ್ಸ್ ಕಡೆಯಿಂದ ಅಕ್ಕ ಈ ಸರ್ಪ್ರೈಸ್. ಟ್ರೂ ಆನೆಸ್ಟ್ ಎಂಟರ್ಟೈನರ್ ಗಿಲ್ಲಿ, ಥ್ಯಾಂಕ್ಸ್ ಫಾರ್ ಎಂಟರ್ಟೈನಿಂಗ್. DKDಯಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಏನಾದ್ರೂ ಮಾಡಿದ್ದಾರೆ ಯಾರಾದ್ರೂ ಅಂತಂದ್ರೆ ಥ್ರೂ ಔಟ್ ಸೀಸನ್ ನಮ್ಮನ್ನ ನಗ್ಸಿರೋಂತ ಏಕೈಕ ಎಂಟರ್ಟೈನರ್ ಅಂದ್ರೆ ಮೆಮೊರೇಬಲ್ ಮಾಡಿರೋಂತ ಎಂಟರ್ಟೈನರ್ ಅಂದ್ರೆ ದಟ್ ಇಸ್ ಗಿಲ್ಲಿ ನಟ. ಇಲ್ಲಿ ಇಷ್ಟೊಂದು ಜನ ಸೈನ್ ಮಾಡಿದ್ದಾರೆ. ನಿನಗೋಸ್ಕರ ನನ್ನ ಅಣ್ಣನ ಕೈಲೂ ಸೈನ್ ಮಾಡಿಸ್ಕೊಂಡು ತಗೊಂಡ್ಬರ್ತೀನಿ. ನಿನಗೆ ಲೈಫಲ್ಲಿ ಒಳ್ಳೇದಾಗ್ಬೇಕು ಅಂತ ನಾವೆಲ್ಲರೂ ಆಶಿಸ್ತೀವಿ. ಓಕೆನಾ? ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇಷ್ಟು ನಗ್ಸಿದ್ದಕ್ಕೆ. ಕೊಡೋ, ನಾನೇ ನಿಮ್ಮ ಅಕ್ಕ, ನಾನೇ ಸೈನ್ ಮಾಡಿಲ್ಲ. ಇಟ್ಕೋ.
ಅಣ್ಣ ರುಸ್ತುಮ್ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೆ ಅಣ್ಣ ನಾನು. HMT ಲೇಔಟಲ್ಲಿ ಫೈಟ್ ಸೀನ್ ನಡೀತಾ ಇತ್ತು ಅಣ್ಣ. ಅಲ್ಲಿ ಆಮೇಲೆ ಒಂದು 4-5 ದಿನ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೆ ಅಣ್ಣ. ಅಣ್ಣನ ದೂರದಿಂದ ಮಾತ್ರ ನೋಡ್ತಿದ್ದೆ. ಅವ್ರ ಮುಂದೆ ಇವಾಗ ಪರ್ಫಾರ್ಮೆನ್ಸ್ ಮಾಡ್ತೀನಿ, ಅವ್ರ ಕೈಲಿ ಹಿಂಗೆಲ್ಲ ಕಮೆಂಟ್ಸ್ ತಗೋತೀನಿ ಅಂದರೆ ಅದಕ್ಕಿಂತ ಪುಣ್ಯ ಇನ್ನೇನು ಬೇಕಕ್ಕ. ರಕ್ಷಿತಕ್ಕನೂ ಅಕ್ಕ ಅಷ್ಟೇ ಅಕ್ಕ, ಬಂದಾಗೆಲ್ಲ ಕರೆದ್ಬಿಟ್ಟು ಚೆನ್ನಾಗಿ ಮಾಡ್ತಿದ್ದೆ ಕಣ ಇವತ್ತು, ಅವ್ರು ಕೇಳಿದ್ರು ಇವ್ರು ಮಾತಾಡ್ಸಿದ್ರು ಚೆನ್ನಾಗಿ ಮಾಡ್ತೀಯ ಮಾಡು ಅಂತೆಲ್ಲ ಹೇಳ್ತಾರೆ. ಅದು ಅಷ್ಟೇ ಅಕ್ಕ, ಅದೇ ಎನರ್ಜಿ ಕೊಟ್ಬಿಡ್ತದೆ ನಮಗೆ. ರಾಘವಣ್ಣ ಅವ್ರು ಏನೇ ಆದರೂ ಚೆನ್ನಾಗಿ ಮಾಡ್ತೀಯ ಮಾಡು ಮಗ ಅಂತಾರೆ. ಚಿನ್ನಿ ಮಾಸ್ಟ್ರು ಅಷ್ಟೇ. ನಿಮ್ಮ ಋಣ ಹೆಂಗೆ ತೀರಿಸ್ಬೇಕು ಗೊತ್ತಾಗೋಲ್ಲ ಸರ್ ಅಕ್ಕ. ಅಣ್ಣ ಖುಷಿ ಆಯ್ತದೆ. ನಾವು ತೀರಿಸ್ತೀವಿರೋ ಆಗ್ಲಿ ಅಕ್ಕ ಈ ಅಮ್ಮಸನ್ ಆಗ ಅವನಿಗೆ ಸುಮ್ಮಿರಕ್ಕ ಪ್ಲೀಸ್. ಇವ್ ನಿಜವಾಗ್ಲೂ ಆ ಕಡೆ ಒಂದು ಪಿಕ್ಚರ್ ಮಾಡ್ಬೇಕನ್ರಿ. ಕರೆಕ್ಟ್ ಅಣ್ಣ, ನನಗೇನು ಅನ್ಸುತ್ತೆ, ಕರೆಕ್ಟ್ ಅಣ್ಣ. ನನಗೆ ಇದನ್ನ ನೋಡಿದಾಗಲ್ಲ ಚಂದ್ರಬಾಬು ಅಂತ ಒಬ್ರು ತಮಿಳ್ ಡಾಕ್ಟರ್ ಇದ್ರು, ಒನ್ ಆಫ್ ದ ಬೆಸ್ಟ್ ಕಾಮಿಡಿಯನ್ ಅವರು. ನೋಡಿದಾಗಲ್ಲ ಅದೇ ಅನ್ಸುತ್ತೆ ರೀ, ಇವ್ನ ಹಾಕೊಂಡು ಒಂದು ಪಿಕ್ಚರ್ ಮಾಡ್ತೀನಿ ರೀ. ಥ್ಯಾಂಕ್ ಯು ಅಣ್ಣ. ದೊಡ್ಡ ಮಾತು ಗಿಲ್ಲಿ ಅದು. ಅಕ್ಕ ನಾನು ಯಾವಾಗಲೂ ಅವನಿಗೆ ಹೇಳ್ತೀನಿ, ತುಂಬ ಪುಣ್ಯ ಮಾಡಿದ್ಯಾ ಗಿಲ್ಲಿ. DKDಯಲ್ಲಿ ಡಾನ್ಸರ್ಸ್ ಹೆಸರು ಮಾಡೋದು ನೋಡಿದ್ದೀನಿ ನಾನು. ಬಟ್ ಆಸ್ ಅ ಕಮಿಡಿಯನ್ DKDಗೆ ಬಂದು ಅ ಟ್ರೂ ಎಂಟರ್ಟೈನರ್ ಅಂತ ಎಲ್ಲರೂ ಮನ್ಸ್ ಗೆದ್ದಿರೋದಲ್ಲ, ಇನ್ ದ ಹಿಸ್ಟ್ರಿ ಆಫ್ DKD ಇದು ಮೊದಲನೇ ಸರಿ ಆಗ್ತಾ ಇರೋದು. ಬ್ಯೂಟಿಫುಲ್ ಥಿಂಗ್. ಇಲ್ಲಿ ನನ್ನ ಕಡೆಯಿಂದ ನಿಂಗೊಂದು ಸ್ಪೆಷಲ್ ಥ್ಯಾಂಕ್ ಯು ಕಣೋ. ಇಷ್ಟು ದಿವಸ ನಮ್ಗೆ ನಗ್ಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನೇನು ಎಲಿಮಿನೇಷನ್ ಮಾಡಕ್ ನೋಡ್ತಾ ಇದ್ದೀರಾ? ಯಾಕೋ ನೀವೆಲ್ಲ ಹಿಂಗೆ ಮಾತಾಡೋದು ನೋಡ್ರಿ, ಇದು ಕೊಟ್ಟು ಮನೆಗೆ ಹೋಗಿ ಕಳಿಸೋ ಪ್ಲಾನಲ್ಲಿ ಐತೆ ಅಂತ ನಾನು ಕಾಕ. ಆಕ್ಚುಲಿ ಅದ್ರಲ್ಲಿ ನಾವು ಬರ್ದಿದೀವಲ್ವಾ, ಟ್ರೂ ಆನೆಸ್ಟ್ ಎಂಟರ್ಟೈನರ್ ಅಂತ ಹೇಳ್ಬಿಟ್ಟು, ಅದು ಒಂದು ಎಪಿಸೋಡಲ್ಲಿ ಅಣ್ಣ ಹೇಳಿದದು, ಗಿಲ್ಲಿ ನೀನು ಟ್ರೂ ಆನೆಸ್ಟ್ ಎಂಟರ್ಟೈನರ್ ಅಂದ್ರೆ THE ದ ಗಿಲ್ಲಿ. ಅದು ಕೊಟ್ಟಿರೋದೇ ಅಣ್ಣ, ಅದಕ್ಕೆ ನಾವು ಅದನ್ನೇ ಫೋಟೋ ಫ್ರೇಮ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಗಿಲ್ಲಿ ನಟನ್ಗೆ ದ ಗಿಲ್ಲಿ ಅಂತ ಅವಾರ್ಡ್ ಕೊಟ್ಟಿರೋದಕ್ಕೆ. ಗಿಲ್ಲಿ ಒಳ್ಳೇದಾಗ್ಲಿ ಕಣ, ನಗ್ನಾಗ್ತಾ ಇರೋ, ಖುಷಿಯಾಗಿರೋ, ನಿನ್ ಜೊತೆ ನಾವ್ ಯಾವಾಗ್ಲೂ ಇರ್ತೀನಿ. ಓಕೆನಾ? ಅಲ್ಲ ಗಿಲ್ಲಿ ತೋರ್ಸಿದೆ ಅಕ್ಕ, ಇದ್ರಲ್ಲಾರು ಸೀರಿಯಸ್ ಆಗಿರ್ತೀನಿ ಅಕ್ಕ ಪ್ಲೀಸ್. ಎಲ್ಲಿ ತೋರ್ಸು, ಸೀರಿಯಸ್ ಎಕ್ಸ್ಪ್ರೆಷನ್ ತೋರ್ಸು. ಈಗ ಗಿಲ್ಲಿ ನಟನ ಸ್ಕೋರ್ಸ್ ರಕ್ಷಿತಾ ಮ್ಯಾಮ್. ಚಿನ್ನಿ ಮಾಸ್ಟರ್ 8.5, ರಾಘು 3 ಡಿಫ್ರೆಂಟ್ ನಂಬರ್ಸ್ ಬಂದು ನಿನಗೆ 25.5 ಬಂದಿದೆ ಕಣ. ಒಳ್ಳೆ ಸ್ಕೋರು. ನೋಡ ಏನಾಗುತ್ತೆ ಅಂತ. ಆಲ್ ದ ಬೆಸ್ಟ್. ಓಕೆನಾ? DKD ಫಸ್ಟ್ ರನ್ನರ್ ಅಪ್ ಜೋಡಿ ಹಾಗೂ ಕೊರಿಯೋಗ್ರಾಫರ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ಮೋಸ್ಟ್ ಟ್ರಸ್ಟೆಡ್ ಪ್ಲಾಟ್ ಡೆವಲಪರ್ಸ್ ಗಳಾಗಿದ್ದು ತಮ್ಮ ಅತ್ಯುತ್ತಮ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. 100% ಲೀಗಲ್ ಹಾಗೂ BMRDA ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಗಳು ನೆಲಮಂಗಲ ಮತ್ತು ಮೈಸೂರು ರಸ್ತೆ ಬಳಿ ಲಭ್ಯ ಇದೆ. ಟ್ರಸ್ಟ್ ಮತ್ತು ವ್ಯಾಲ್ಯೂಗೆ ಮತ್ತೊಂದು ಹೆಸರು ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಮರೆತು ಹೋಯಿತೆ ನಿನ್ನಯ ಹಾಜರಿ ಅಂತ ಹಾಜರಾಗ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಶಿವಣ್ಣನವರ ದೊಡ್ಡ ಅಭಿಮಾನಿ ಯಶಸ್ವಿನಿ ಹಾಗೂ ಪಾವಗಡದ ಚೆರಿ ಫ್ರಮ್ ಟೀಮ್ ಅರುಣ್ ಮಾಸ್ಟರ್.
ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನಮ್ಮ ಜಡ್ಜಸ್ ಹತ್ರ ಕೇಳೋಣ. ಚಿಂಡಿ ಮಾಸ್ಟರ್. ಚೆರಿ ಮೇಲೆ ಹೋಗ್ಬಿಟ್ಟು ಸೋ ಮೆನಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬ್ಯಾಲೆನ್ಸ್ ಆನ್ ಒನ್ ಪೋಲ್. ಯು ಬ್ಯಾಲೆನ್ಸ್ಡ್ ಸೋ ವೆಲ್. ಯಶಸ್ವಿನಿ ಅಮೇಸಿಂಗ್ ಯಾರ್. ನೀನು ಹೆಂಗೆ ಆ ಕಾಲ್ನ ಇಟ್ಕೊಂಡು ವಾಟ್ ಟ್ರಸ್ಟ್ ಯು ಹ್ಯಾಡ್ ಆ ಸರ್ಕಲ್ ನಲ್ಲಿ. ಯು ಜಸ್ಟ್ ಹೋಲ್ಡೆಡ್ ಹಿಸ್ ಲೆಗ್ ಒನ್ಸ್. ಅಮೇಸಿಂಗ್. ಆಮೇಲೆ ದ ಲ್ಯಾಂಡಿಂಗ್ ವಾಸ್ ಪರ್ಫೆಕ್ಟ್ ಆಲ್ ದ ಟೈಮ್. ಐ ಮಸ್ಟ್ ಸೇ ಬೋತ್ ಆಫ್ ಯು ಆಲ್ ಆರ್ ವೆರಿ ಗುಡ್ ಡಾನ್ಸರ್. ಕೀಪ್ ಅಪ್ ಯುವರ್ ಗುಡ್ ಜರ್ನಿ. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಗೈಸ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಚೆರಿ ಬಾಯ್, ಎಷ್ಟು ಸಪೋರ್ಟಿವ್ ಆಗಿದ್ಯಾ ನೀನು ಯಶುಗೆ. ಹೈದರಾಬಾದ್ ಎಲ್ಲ ಹೋದಾಗ ನೀವ್ ಅಲ್ಲೇ ಹೋಗಿ ಪ್ರಾಕ್ಟೀಸ್ ಕೊಡ್ತೀರಾ. ನಾನ್ ಹಾರ್ಡ್ ವರ್ಕ್ ಮಾಡೋದಕ್ಕಿಂತ ಇವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಮ್ಯಾಮ್. ನಾನು ಇಲ್ಲಿ ತನಕ ಹೇಳಿಲ್ಲ ಎಲ್ಲೂ. ಅವರು ಎವ್ರಿ ಸ್ಕೆಡ್ಯೂಲ್ either ಹೈದರಾಬಾದ್ ಅಲ್ಲಿ ಶೂಟ್ ಅಲ್ಲಿ ಇರ್ತಾರೆ ಆರ್ ಬ್ಯಾಂಗ್ಳೂರಲ್ಲಿ ಶೂಟ್ ಅಲ್ಲಿ ಇರ್ತಾರೆ. ಸಮ್ ಟೈಮ್ಸ್ ಅವ್ರಿಗೆ ತುಂಬಾ ಹೆಕ್ಟಿಕ್ ಸ್ಕೆಡ್ಯೂಲ್ ಇರುವಾಗ ಪ್ರೆಷರ್ ಆಗಿರ್ತದೆ. ಇಲ್ಲಿ ಬಂದು ತುಂಬಾ ಟೆನ್ಷನ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ನನ್ನ ಮೈಂಡ್ ಅಲ್ಲಿ ಇರೋದು ನನ್ನ ಹತ್ರ ಡ್ಯಾನ್ಸ್ ಗೊತ್ತು, ಸೊ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಏನು ನನ್ನ ಹತ್ರ ಇದೆ ಅಲ್ಲ, ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಸೊ ಇದೇ ನನ್ನ ಮೋಟಿವ್. ಸರಿ, ಯಶುಗೋಸ್ಕರ ಹೈದರಾಬಾದ್ಗೆಲ್ಲ ಹೋಗಿ ಪ್ರಾಕ್ಟೀಸ್ ಕೊಡ್ತಿದ್ರು. ನೀನೇನೋ ಮಾಡಿದ್ಯಾ ಯಶುಗೋಸ್ಕರ? ಚೆರಿ ಸ್ವೀಟೆಸ್ಟ್ ಬಾಯ್, ನಾನು ಆರ್ಟಿಸ್ಟ್ ಬಾಯ್. ಬೈಲಿನೋ ಯಾವ ಬೈಲಿ ಇವನು ಯಾವ ಆಂಗಲ್ ಇಂದ ಹಾಟ್ ಅಲ್ಲ ಅಂತೆ, ಹಾರ್ಟೆಸ್ಟ್ ಅಂತೆ. ನೀನ್ ಯಾವ ಬಾಯ್? ಆರ್ಟಿಸ್ಟ್ ಬಾಯ್. ಏನು ಹಂಗಂದ್ರೆ? ಹಂಗಂದ್ರೆ ಹೃದಯವಂತ. ಓ, ಹಾರ್ಟೆಸ್ಟ್ ಮೇಡಮ್. ಆರ್ಟಿಸ್ಟ್ ಬಾಯ್. ಹಾರ್ಟಿಸ್ಟ್. ಅದೇ ಕನಕ ಹೇಳ್ತಾರಲ್ವಾ, ಒಬ್ಬ ಒಳ್ಳೆ ಮನುಷ್ಯ ಒಳ್ಳೆ ಕಲಾವಿದ ಆಗ್ಬೇಕಂದ್ರೆ HERT ಆರ್ಟ್ ART ಆರ್ಟ್ ಎರಡೂ ಅವ್ರ ಹತ್ರ ಇರ್ಬೇಕಂತೆ. ನನ್ನ ಹತ್ರ ಎರಡೂ ಐತೆ. ಅಮ್ಮ ಹಾರ್ಟ್ ಟು ಹಾರ್ಟ್ ಇದ್ರೇನೆ ಪಾರ್ಟ್ ಸಿಗೋದು, ಇಲ್ಲಾಂದ್ರೆ ಇಲ್ಲ. ಸೆಮಿ ಫೈನಲ್ಸ್ ಬಂದಿದ್ದಾರೆ ಯಸ್ಸು. ಆರ್ಟಿಸ್ಟ್ ಬಾಯ್ ಹೇಳು, ಆರ್ಟಿಸ್ಟ್ ಗರ್ಲ್ ಬಗ್ಗೆ ಏನಾದ್ರು ಹೇಳು. ನನಗೆ ನಿನ್ನಲ್ಲಿ ಏನು ಇಷ್ಟ ಗೊತ್ತಾ? ಪರ್ಫಾರ್ಮೆನ್ಸ್ ಹೆಂಗೆ ಬರಲಿ, ನೀನು ಸ್ಟೆಪ್ಪಲ್ಲಿ ಸ್ಟೈಲು, ಮುಖದ ಮೇಲೆ ಸ್ಮೈಲು ಯಾವತ್ತೂ ಕಡಿಮೆ ಆಗಲ್ಲ. ಅದೊಂದು ನನಗೆ ಸಖತ್ ಇಷ್ಟ. ಆಮೇಲೆ ಏನು ಹೇಳಲ್ವಾ? ಏನು ಅತ್ತೆ ಮಾವ ಬಂದವ್ರು ನಾಚಿಕೆ ಆಯ್ತಾಯ್ತು ನನಗೆ. ಪರವಾಗಿಲ್ಲ, ಅತ್ತೆ ಮಾವ ಪ್ಲೀಸ್, ಗಾಡ್ ಬ್ಲೆಸ್ ಯು. ಲೇ, ಅವ್ರು ನಿನಗೆ ಹೇಳ್ಬೇಕು. ಪ್ಲೀಸ್ ಗಾಡ್ ಬ್ಲೆಸ್ ಮೀ. ಅತ್ತೆಗೆ ಹೇಳ್ಬಿಡ್ತೀನಿ, ಅತ್ತೆ ನಿಜವಾಗ್ಲೂ ನಿಮ್ಮ ಮಗಳಿಲ್ಲ ಅಂದ್ರೆ ನಾನು ಬದುಕಿದ್ದು ಸತ್ತೆ. ಮಾವ ಅರ್ಥ ಮಾಡ್ಕೊಳ್ಳಿ ನನ್ನ ನೋವ. ತುಂಬಾ ಇಷ್ಟಪಡ್ತಾ ಇದ್ದೀನಿ ಅವ್ರನ್ನ. ತಗೋ ಪ್ಲೀಸ್, ಈ ಗುಲಾಬಿ ಹೂವು ನಿನಗಾಗಿ. ಪ್ರೀತಿ ಅನ್ನೋದು ಹೂ ಥರ, ಅರ್ದ್ಕೊಂಡ್ ಮುಟ್ಟಿದ್ರೆ ಹೂವು, ಮರ್ತು ಮುಟ್ಟಿದ್ರೆ ಮುಳ್ಳು. ಮುಳ್ಳ ಹೂವು ನೀನೇ ಡಿಸೈಡ್ ಮಾಡು. ನೀನೊಂದು ಸಾಂಗ್ ಆಡ್ತೀಯಾ? ಕೊಡು ಅವಳಿಗೆ ಮೈ ಕೊಡು. ಇದು ನನಗೆ ಯಶೋಕ್ಕುಗೆ ಅನುಶ್ರೀ ಅಕ್ಕುಗೆ ಸೇರಿಸಿ ಮೂವರಿಗೂ ಸೇರಿಸಿ ಸಾಂಗ್ ಹೇಳ್ತಿರೋದು. ಸಿಂಗಲ್ ಗರ್ಲ್ ಸಿಂಗಲ್ ಗರ್ಲ್ ಸಿಂಗಲ್ ಆಲ್ ದ ವೇ, ವಿ ವಿಲ್ ಡೈ ವಿತೌಟ್ ಮೈ ಫ್ರೆಂಡ್, ವಿ ಡೈ ದಿಸ್ ವೇ. ಅಕ್ಕ ನಾನು ರೈಮ್ಸ್ ಹೇಳ್ತೀನಿ ಒಂದು. ಹೇಳೋ. ಪಾಪ ಪಾಪ ಎಸ್ಸು ಲವ್ ಮಾಡ್ತೀಯ ಪಾಪ, ನೋ ಪಾಪ. ಅನಿಸು ಲವ್ ಮಾಡ್ತೀಯ ಪಾಪ, ನೋ ಪಾಪ. ಗಗನು ಲವ್ ಮಾಡ್ತೀಯ ಪಾಪ, ಆಹಾ. ಯಸ್ಸು ಅಂಡ್ ಚೆರಿ, ವಂಡರ್ಫುಲ್ ಜರ್ನಿ ನಿಮ್ದು. ಸೆಮಿ ಫೈನಲ್ ಇಂದ ಫೈನಾಲೆಗೆ ಬರೋ ತರ ಆಗ್ಲಿ ಅಂತ ಆಶಿಸ್ತಾ ಸ್ಕೋರ್ಸ್ ಏನು ಅಂತ ನೋಡೋಣ. ರಾಘು 9, ಅಕ್ಷಿತಾ 9 again, ಶ್ರೀನಿವಾಸ್ 9 again, 27 ನಿಮ್ಮ ಟೋಟಲ್ ಸ್ಕೋರ್ಸ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು. ಸೆಮಿಫೈನಲ್ಸ್ ವೇದಿಕೆಗೆ ಮತ್ತೋರ್ವ ವಿಶೇಷ ವ್ಯಕ್ತಿಯ ಆಗಮನ ಆಗ್ತಾ ಇದೆ. ಸ್ವಾಗತಿಸಿ ವೈಟ್ ಗೋಲ್ಡ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ಬಾಬು CJ ಸರ್ ಆನ್ ಸ್ಟೇಜ್ ಪ್ಲೀಸ್. ವೆಲ್ಕಮ್ ಟು DKD ಬಾಬು ಸರ್. ಎಲ್ರಿಗೂ ನಮಸ್ಕಾರ. ಈ DKD ಈ ಸೀಸನ್ ಒಂದು ಇನ್ನೋವೇಟಿವ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿದ್ದೀರಾ. ನಾನ್ ಡ್ಯಾನ್ಸರ್ಸ್ನೆಲ್ಲ ಡ್ಯಾನ್ಸರ್ಸ್ ಮಾಡಿದ್ದೀರಾ. ಇದು ತುಂಬಾ ಚೆನ್ನಾಗಿ ಪಾರ್ಟಿಸಿಪೆಂಟ್ಸ್ ಮಾಡ್ತಿದ್ದಾರೆ. ದೇ ಆರ್ ಡೂಯಿಂಗ್ ಇಟ್ ವೆರಿ ವೆಲ್. ಸ್ಪೆಷಲ್ ಥ್ಯಾಂಕ್ಸ್ ಟು ಅವರ್ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸರ್, ಜಡ್ಜಸ್, ಡ್ಯಾನ್ಸ್ ಮಾಸ್ಟರ್ಸ್, ಜೂನಿಯರ್ ಡ್ಯಾನ್ಸರ್ಸ್, ನಮ್ಮ ಪಾರ್ಟಿಸಿಪೆಂಟ್ಸ್, DKD ಟೆಕ್ನಿಕಲ್ ಟೀಮ್ ಅವರಿಗೆ ಹಾಗೂ ನಮ್ಮ ಅನುಶ್ರೀ ಅವ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ. ಥ್ಯಾಂಕ್ ಯು ಸರ್, ಇಟ್ಸ್ ಎನ್ ಆನರ್. ವೈಟ್ ಗೋಲ್ಡ್ ಮತ್ತು ಸಾರ್ವಜನಿಕರ ಮಧ್ಯೆ ಒಂದು ಅದ್ಭುತವಾದಂತಹ ಒಂದು ನಂಬಿಕೆ ಇದೆ ಸರ್. ಜನತೆಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡಿ, ನಾವು ಮಾಡ್ತಿರೋ ಬಿಸ್ನೆಸ್ ವೆರಿ ಓಪನ್. ಅಲ್ಲಿ ನೀವು ಬರ್ತೀರಾ, ನಿಮಗೆ ಆನ್ಲೈನ್ ರೇಟ್ ಕಾಣಿಸುತ್ತೆ. ಅದೇ ತರ ಜರ್ಮನ್ ಸ್ಪೆಕ್ಟ್ರೋಮೀಟರ್ ಅಲ್ಲಿ ನಿಮ್ಮ ಗೋಲ್ಡ್ ಪ್ಯೂರಿಟಿ ಚೆಕ್ ಮಾಡ್ತೀರಿ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷದಲ್ಲಿ ಅಕೌಂಟಿಗೆ ದುಡ್ಡು ಬರುತ್ತೆ. ಇದೇ ಟ್ರಸ್ಟ್ ಮುಂದಕ್ಕೂ ಇರುತ್ತೆ ಅಂತ ನಮ್ಮ ಸಿನ್ಸಿಯಾರಿಟಿಯಲ್ಲಿ ನಾವು ಮಾಡ್ತೀರಿ ಅಂತ ನಿಮ್ಗೆಲ್ಲರಿಗೂ ಐ ವಿಲ್ ಎಕ್ಸ್ಪ್ರೆಸ್
ಮೈ ಥ್ಯಾಂಕ್ ಯು. ಸೂಪರ್ ಸರ್. ವೈಟ್ ಗೋಲ್ಡ್ನ ಅಪ್ಕಮಿಂಗ್ ಪ್ಲಾನ್ಸ್? ಈಗ ನಾವು ಕರ್ನಾಟಕದಲ್ಲಿ ಬೈ ಮಾರ್ಚ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದೊಂದು ಬ್ರಾಂಚ್ ಇರಬೇಕು ಅಂತ ಮಾಡ್ತಾ ಇದ್ದಾರೆ. ಈಗ ಹುಬ್ಳಿ, ಚಿಕ್ಕಮಂಗ್ಳೂರು, ನಿಮ್ಮೂರಾದ ಮಂಗಳೂರೆಲ್ಲ ಶುರು ಮಾಡಿದ್ದಾರೆ. ಈ ತಿಂಗಳು ಶಿವಮೊಗ್ಗ, ದಾವಣಗೆರೆ, ಬೆಳಗಾವಿ ಹಾಗೂ ನಮ್ಮ ಬೆಂಗಳೂರಿನ ಬನ್ನಾರಘಟ್ಟ ರಸ್ತೆಯಲ್ಲಿ ಶುರು ಮಾಡ್ತಿದ್ದಾರೆ. ಗ್ರಾಹಕರ ಮೆಚ್ಚುಗೆ ಪಡೆದು ನಾವು ಮುಂದಕ್ಕೆ ಹೋಗ್ತಾ ಇದ್ದೀರಿ. ಇದರಲ್ಲಿ ನಾವು ಮುಂದೆ ಟ್ರಸ್ಟ್ ನಾವು ಕೀಪ್ ಅಪ್ ಮಾಡ್ತೀರಿ ಅಂತ ವೈಟ್ ಗೋಲ್ಡ್ ಕಡೆಯಿಂದ ಭರವಸೆ ಕೊಡ್ತೀರಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಅಂತ ಹೇಳಿ ಐ ರಿಕ್ವೆಸ್ಟ್ ಎವ್ರಿಬಡಿ ಗೋ ಟು ವೈಟ್ ಗೋಲ್ಡ್ ಅಂಡ್ ಒಂದ್ಸತಿ ಟ್ರೈ ಮಾಡಿ ನೋಡಿ ನಮ್ಮಲ್ಲಿ ಸೇಲ್ ಮಾಡೋದಕ್ಕೆ. ಇಫ್ ಯು ಆರ್ ಹ್ಯಾಪಿ ಪ್ಲೀಸ್ ಇಂಟ್ರೊಡ್ಯೂಸ್ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆಲ್ಲ ವೈಟ್ ಗೋಲ್ಡ್ ಬಗ್ಗೆ ಹೇಳಿ ತಿಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ. ಥ್ಯಾಂಕ್ ಯು. ಅಂಡ್ ಪ್ರತಿ ಸೀಸನ್ ಅಲ್ಲೂ ಕೂಡ ಬಾಬು ಸರ್ ಅವರು ಬರೀ ಕೈಯಲ್ಲಿ ಬರದೇ ಇಲ್ಲ. ಫಸ್ಟ್ ಆಫ್ ಆಲ್ ವಿನ್ನಿಂಗ್ ಜೋಡಿಗೆ ಅವರು 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯವನ್ನ ಕೊಡ್ತಾ ಇದ್ದಾರೆ. ಆದ್ರೆ ಈ ಬಾರಿ ಒಂದು ಉಡುಗೊರೆ ಜೊತೆ ಬಂದಿದ್ದಾರೆ, ಒಂದು ಗಿಫ್ಟ್ ಜೊತೆ ಬಂದಿದ್ದಾರೆ. ಸರ್ ನೀವೇ ಹೇಳ್ತೀರಾ? ಎಲ್ಲ ಜಡ್ಜಸ್ಗೂ ಒಂದು ಚಿಕ್ಕ ಗಿಫ್ಟ್ ಹ್ಯಾಂಪರ್ ತಂದಿದ್ದೀನಿ, ದಯವಿಟ್ಟು ಅದು ಸ್ವೀಕರಿಸಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಹ್ಯಾಂಪರ್ಸ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ದಕ್ಕೆ, ಎಲ್ಲರಿಗೂ ಈ ಗಿಫ್ಟ್ ಹ್ಯಾಂಪರ್ಸ್ ಅನ್ನ ಕೊಟ್ಟಿದ್ದಕ್ಕೆ, ಈ ಸಪೋರ್ಟ್ ಇದೇ ರೀತಿ ಕಂಟಿನ್ಯೂ ಆಗಲಿ. ಜಿ ಕನ್ನಡ ವಾಹಿನಿ ಜೊತೆ ಇನ್ನು ಮುಂದಕ್ಕೂ ಇರ್ತೀನಿ ಅಂತ ಕಮಿಟ್ಮೆಂಟ್ ಕೊಡ್ತೀನಿ. ಆಲ್ ದ ಬೆಸ್ಟ್ ಅಂತಾನು ಹೇಳ್ತೀನಿ. ಬಾರೋ ಪೈಲ್ವಾನ್ ಅಂತ ತೊಡೆ ತಟ್ಕೊಂಡು ಹೆಬ್ಬುಲಿಯಾಗಿ ಅಬ್ಬರಿಸೋದಕ್ಕೆ ಬರ್ತಾ ಇದ್ದಾರೆ. ಜಿಂಗಲಕ ಲಕ ಲಕ ಬರ್ರ 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 ಅಂತ ಬರ್ತಿದ್ದಾರೆ. ಸ್ವಾಗತಿಸಿ ವರ್ಧನ, ಆರ್ಯವರ್ಧನ ಸರ್ ಹಾಗೂ ಬೆಳ್ತಂಗಡಿಯ ತ್ರಿಷಾ ಫ್ರಮ್ ಟೀಮ್ ರಾಹುಲ್ ಮಾಸ್ಟರ್. ಅವರು ಹೆಂಗ್ ಮಾಡಿದ್ರು ಅದೆಲ್ಲ ಬೇಕಾಗಿಲ್ಲ. ಆರ್ಯವರ್ಧನ್ ಸರ್ ಮಲ್ಲಕಂಬ ಪ್ರಯತ್ನ ಪಟ್ರಲ್ಲ, ಒಡಿರ ಅದಕ್ಕೆ ಚಪ್ಪಾಳೆ. ಅಂಡ್ ಇವತ್ತು ಈ ಕಲೆಯನ್ನ ವೇದಿಕೆ ಮೇಲೆ ತೋರಿಸಿದಂತ ಪ್ರತಿಭೆಗಳು ಹುಬ್ಬಳ್ಳಿಯ ಕರ್ನಾಟಕ ಮಲ್ಲಕಂಬ ತಂಡ. ಶಿವು ಮಾಸ್ಟರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಅಣ್ಣ, ಆರ್ಯವರ್ಧನ್ ಇದುವರೆಗೂ ಏನೇನ್ ತರ ಹಾಕ್ಲಿಲ್ಲ ಹೇಳಿ, ಯಾವ್ಯಾವ ತರ ಗೆಟಪ್, ವಿಗ್ ಆಗ್ಲಿ, ಯಾವ ಸ್ಟೈಲ್ ವಿಗ್, ತುಂಬಾ ದಿನ ಆದ್ಮೇಲೆ ವಿಗ್ ಇಲ್ದೆ ಬಂದಿದ್ದಾರೆ ಆರ್ಯವರ್ಧನ್. ಎಲ್ಲ ಪ್ರಯತ್ನ ಮಾಡ್ಬಿಟ್ರು, ಕಾಸ್ಟ್ಯೂಮ್ ಇಂದ ಹಿಡಿದು ಡಿಫ್ರೆಂಟ್ ಪ್ರಯತ್ನಗಳು ಮಾಡಿದ್ರು. ಐ ಥಿಂಕ್ ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಆಮೇಲೆ ಆ ಪ್ರಯತ್ನ ಅವ್ರ ವೃತ್ತಿಗೂ ಇದಕ್ಕೂ ಸಂಬಂಧನೇ ಇಲ್ಲ, ಬಟ್ ಅದೆಲ್ಲ ಮೀರಿ
ನಾನು ಮಾಡಬೇಕು ಕಲಿಬೇಕನ್ನೋ ಒಂದು ಛಲ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು. ಅದಕ್ಕೆ ಅವ್ರು ತುಂಬ ಸಿನ್ಸಿಯರಾಗಿ ಮಾಡಿದ್ರು. ಇಲ್ಲಾಂದಿದ್ರೆ ಈ ಫಾಟ್ ಟಿಲ್ ಸೆಮಿಫೈನಲ್ಸ್ವರೆಗೂ ಬಂದಿದ್ದಾರೆ ಅಂದರೆ ಹುಡುಗಾಟ ಅಲ್ಲ. ಆಸ್ ಎ ನಾನ್ ಡ್ಯಾನ್ಸರ್ ಇಲ್ಲಿವರೆಗೂ ಬಂದಿರೋದು ನಿಜವಾಗ್ಲೂ ತುಂಬ ಖುಷಿ ಆಯಿತು. ಇವತ್ತು ಅಷ್ಟೇ ಅಟೆಂಪ್ಟ್ ಮಾಡಿದ್ದು, ನೀವು ನಿಜವಾಗ್ಲೂ ಯಾರು ಹತ್ತಕ್ಕೆ ಭಯ ಪಡ್ತಾರೆ, ಅಟ್ಲೀಸ್ಟ್ ಯು ಟ್ರೈ ಟು ಗೋ ಅಪ್. ಆ ಒಂದ್ಸಲ ನಿಮ್ಮಲ್ಲಿ ತುಂಬ ಇಷ್ಟ ಆಯಿತು ಆರ್ಯವರ್ಧನ್ ಅವರೇ. ಹಾಗೂ ತ್ರಿಷಾ ನಿಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೋ ನೈಸ್ ತ್ರಿಷಾ, ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಅಣ್ಣ. ಆರ್ಯವರ್ಧನ್ ಸರ್, ನಿಮ್ಮನ್ನ ನೀವು ಈ ವೇದಿಕೆಯಲ್ಲಿ ಸೆಮಿ ಫೈನಲಿಸ್ಟ್ ಆಗಿ ನೋಡಿ ಎಷ್ಟು ಖುಷಿ ಆಗ್ತದೆ ನಿಮ್ಗೆ? ಇಲ್ಲ, ನನಗೆ ತುಂಬಾ ಖುಷಿ. ಜೀ ಕನ್ನಡ ತುಂಬಾ ಅದ್ಭುತವಾಗಿ ನನಗೆ ಒಳ್ಳೆ ಸಕ್ಸಸ್ ಕೊಟ್ಟಿತ್ತೆ. ನಿಜವಾಗ್ಲೂ ತೆರೆದ ಬಾಗ್ಲು ಅಂತಾರೆ. ನನಗೆ ಇದು 2ನೇ ಸರಿ ತೆಗೆದಿತ್ತೆ. 2013ರಲ್ಲಿ ತೆಗೆದಿತ್ತು ಮಾರ್ನಿಂಗ್ ಮಂತ್ರದಲ್ಲಿ. ಹಾಗಾಗಿ ಇವಾಗಲೂ ಕೂಡ ನನಗೆ ತುಂಬ ಇದೇನು ಅಮ್ಮಮ್ಮ ಇದು ನನ್ನ ಲೈಫಲ್ಲಿ ಅಷ್ಟಲ್ಲ ಅಜ್ಜಿ ಎಲ್ಲ ಸಾಕು ಅನ್ಸ್ಬಿಟ್ಟಿದ್ದೆ. ನಂಗೆ ಸಾಕಾಯ್ತು, ರೆಸ್ಟ್ ಬೇಕು ಅನ್ಸಿದ್ದೆ. ಆದ್ರೆ ನಾನು ಶ್ರದ್ಧೆಯಿಂದ ಮಾಡ್ತಾ ಇದ್ದೀನಿ. ನಾನು ಮನೆಗೆ ಹೋಗೋದೇ ಕಮ್ಮಿ. ಬಟ್ ಅಮ್ಮ ಎಲ್ಲ ಏನ್ ಹೇಳ್ತಾ ಇದಾರೆ ನಿಮ್ ಪರ್ಫಾರ್ಮೆನ್ಸ್? ನಮ್ಮ ತಾಯಿ ಎಲ್ಲ ಹೆಂಗಂದ್ರೆ ಶನಿವಾರ ಒಂದ್ ದಿವಸಕ್ಕೆ ಕಾಯ್ತಾ ಇರ್ತಾರೆ. ನಮ್ಮಮ್ಮ ಡೈಲಿ ಟಿವಿ ನೋಡ್ತಾರೆ. ನಮ್ಮಮ್ಮ ಟಿವಿಗೋಸ್ಕರ ನಾನು ಡೈಲಿ ಟಿವಿಲಿ ಬರುವೆ. ನಮ್ಮಮ್ಮ ಹಾಸನದಲ್ಲಿ ನೋಡ್ತಾರೆ ಅಂತ ನಾನು ಡೈಲಿ ಟಿವಿ ಪ್ರೋಗ್ರಾಮ್ ಕೊಡುವೆ. ನಮ್ಮ ಅಮ್ಮಗೋಸ್ಕರ ಪ್ರೋಗ್ರಾಮ್ ಕೊಡುವೆ. ನಮ್ಮಮ್ಮ ಇವಾಗ ವಾರಕ್ಕೆ ಒಂದ್ ದಿವಸ ನೋಡುತ್ತೆ. ಯಾರೋ ಮೊನ್ನೆ ಧರ್ಮಸ್ಥಳಕ್ಕೆ ಕರೆದ್ರಂತೆ. ನಾನು ಶನಿವಾರ ಬರಲ್ಲ, ನಮ್ಮ ಮಗನ್ ಬರ್ತಾನೆ 7 ನಾನು ನೋಡ್ಬೇಕಂತ ಕೂತಿದ್ರಂತೆ. ಈಗ್ಲೂ ಹಂಗೆ ಹೇಳಿದ್ರು ಸರ್, ಬನ್ನಿ ಅಂದ್ರೆ ಬರಲ್ಲ, ನಾನ್ ಶನಿವಾರ ನನ್ ಮಗನ್ ಪ್ರೋಗ್ರಾಮ್ ನೋಡ್ಬೇಕು ಅಂತ ಹೇಳಿ. ನೋಡಿ, ನಿಮ್ಮ ನೋಡಕ್ ಇಲ್ಲೇ ಬಂದ್ಬಿಟ್ಟಿದ್ದಾರೆ. ತುಂಬಾ ಆಸೆ ಇತ್ತು. ನಾವು ಝೀಗೆ ಎಷ್ಟು ಟ್ಯಾಂಕ್ಸ್ ಹೇಳೋದು ಸಾಲ. ನನ್ಗೆ ಗೊತ್ತಿಲ್ಲ ನಮ್ಮಮ್ಮ ಬರೋದು. ನಾನು ನಮ್ಮಮ್ಮ ರಾತ್ರಿ 3 ಗಂಟೆವರೆಗೂ ಲವರ್ ತರ ಮಾತಾಡುವ. ತುಂಬಾ ಇಷ್ಟ. ಅದ್ರಲ್ಲಿ ಶಿವಣ್ಣವ್ರ ಜೋಗಿ ಪಿಕ್ಚರ್ ತುಂಬಾ ಇಷ್ಟ. ನಂಗೆ ತುಂಬಾ ಆಸೆ ಇತ್ತು ಸ್ಟೇಜ್ ಮೇಲೆ ನಮ್ಮ ಅಮ್ಮನ್ನ ಜೋಗಿ ಸಾಂಗ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಅಮ್ಮ ನಮಸ್ತೆ. ಹೆಂಗ್ ಡಾನ್ಸ್ ಮಾಡ್ತಿದ್ದಾರೆ ನಿಮ್ ಮಗ ಆರ್ಯವರ್ಧನ್ ಸರ್? ನಮ್ ಚಿಕ್ಕಮ್ಮನ ಕರೀರಿ, ಬಾ ಚಿಕ್ಕಮ್ಮ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಾರೆ ಎಲ್ಲ. ಈ ವೇಜಲ್ಲಿ ಈ ನಾಟಕ ಈ ಡ್ಯಾನ್ಸ್ ಮಾಡ್ತಾರಲ್ಲ, ಅಯ್ಯೋ ಅಯ್ಯೋ ಅಂತಾರೆ ಎಲ್ಲರೂ. ಕರ್ನಾಟಕ ಜನವೇ ಅಷ್ಟು ಆಶೀರ್ವಾದ ಮಾಡಿ ನೋಡ್ತಿತ್ತು. ಸೂಪರ್ ಅಮ್ಮ. ಈಗ ಒಂದು ಫೋಟೋ ಹಾಕ್ತೀವಿ, ಆ ಫೋಟೋ ಹಾಕ್ರಪ್ಪ. ಕಮಾನ್. ಆರ್ಯ ಅವತಾರ ಇದನ್ನೆಲ್ಲರೂ ನೋಡಿದಿರಾ, ಕೇಳಿದಿರಾ? ಆರ್ಯ ಅವತಾರ ನೋಡಿ, ಆರ್ಯವರ್ಧನ್ ಸರ್ ಅಲ್ಲಿಂದ ನೋಡಿ. ಅಮ್ಮ ನೀವ್ ಹೇಳಿ, ಇಷ್ಟು ಗೆಟಪ್ ಅಲ್ಲಿ ನಿಮಗೆ ಇಷ್ಟವಾದ ಗೆಟಪ್ ಯಾವುದು? ಯಾವ್ದಮ್ಮ? ಅಲ್ಲಿ ಬಿಳೆ ಕೂದಲು ಸೈಂಟಿಸ್ಟು ಸ್ವಲ್ಪ ತಾತ. ಸರ್ ಈಗೇನು ಸರ್ ನಿಮಗೆ ಆಸೆ ಇತ್ತು ಜೋಗಿ ಸಾಂಗ್ಗೆ ಅವನ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ. ನಾನು ಯಾಕೆ ಸರ್ ಆ್ಯಂಕರ್ ಆಗಿರೋದು? ಏಯ್ ಮ್ಯೂಸಿಕ್ ಹಾಕ್ರೋ. Scores 8 Rakshita ma'am, 8 Chini master, 8 24 ನಿಮ್ಮ ಟೋಟಲ್ ಸ್ಕೋರ್ಸ್. ಚೆನ್ನಾಗಾಗ್ಲಿ ಸರ್, ಒಳ್ಳೇದಾಗ್ಲಿ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ತ್ರಿಷಾ, ಲವ್ಲಿ. ವೈಟ್ ಗೋಲ್ಡ್ ವತಿಯಿಂದ DKD ವಿಜೇತ ಜೋಡಿ ಹಾಗೂ ಕೊರಿಯೋಗ್ರಾಫರ್ಗೆ ಸಿಗ್ತಾ ಇದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ನಾಣ್ಯ. ನಮ್ಮ ಟೈಟಲ್ ಸ್ಪಾನ್ಸರ್ ಆಗಿರುವಂತಹ ವೈಟ್ ಗೋಲ್ಡ್ ಸಂಸ್ಥೆ ಕರ್ನಾಟಕದಾದ್ಯಂತ 3 ಹೊಸ ಬ್ರಾಂಚ್ಗಳನ್ನು ಆರಂಭಿಸಿದ್ದಾರೆ. ಚಿಲಿಂಬಿ ಮಂಗಳೂರು, ಸ್ಟೇಷನ್ ರೋಡ್ ಹುಬ್ಬಳ್ಳಿ ಹಾಗೂ MG ರೋಡ್ ಚಿಕ್ಕಮಗಳೂರು. ಇಲ್ಲಿ ವೈಟ್ ಗೋಲ್ಡ್ ನ 3 ಹೊಸ ಶಾಖೆಗಳು ಉದ್ಘಾಟನೆಯಾಗಿದೆ. ಅಲ್ಲಿನ ಸುತ್ತಮುತ್ತಲಿನ ಗ್ರಾಮದ ಜನರು ಈ ಸೇವೆಯನ್ನ ಗೌರವದಿಂದ ಪಡೆಯಬಹುದಾಗಿದೆ. ನಿಮ್ಮ ಹತ್ತಿರದ ಯಾವುದೇ ವೈಟ್ ಗೋಲ್ಡ್ ಬ್ರಾಂಚ್ಗೆ ಹಿಂದೆ ಭೇಟಿ ಕೊಡಿ, ಗೌರವದಿಂದ ಚಿನ್ನವನ್ನ ಮಾರಾಟ ಮಾಡಿ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ whitegold.money. ಸೆಮಿ ಫಿನಾಲೆಯ ಸಮರ ಈಗ ಮುಗಿದಿದೆ. ಗಿಫ್ಟ್ ಹ್ಯಾಂಪರ್ ಗಳನ್ನ ಹಂಚುವಂತಹ ಸಮಯ. ಮೊದಲಿಗೆ ವೈಟ್ ಗೋಲ್ಡ್ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಮೇಘನಾ ಅಂಡ್ ಶಶಾಂಕ್. ಮೇಘನಾ ಹಾಗೂ ಶಶಾಂಕ್ಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಚಿನ್ನದ ಮೆಡಲ್.
ಅಶ್ವ ಸೂರ್ಯ ರಿಯಾಲಿಟೀಸ್ ಬೆಸ್ಟ್ ಜೋಡಿ ಆಫ್ ದ ವೀಕ್. ನಿತಿನ್ ಅಂಡ್ ಶ್ರೀವಲ್ಲಿ. ನಿತಿನ್ ಹಾಗೂ ಶ್ರೀವಲ್ಲಿಗೆ ಸಿಗ್ತಾ ಇದೆ ಅಶ್ವ ಸೂರ್ಯ ರಿಯಾಲಿಟೀಸ್ ವತಿಯಿಂದ 10,000 ರೂಪಾಯಿ ಮೌಲ್ಯದ ಗಿಫ್ಟ್ ಚೆಕ್. ಸೈಕಲ್ ಪ್ಯೂರ್ ಅಗರಬತ್ತಿ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಕಾವ್ಯ ಅಂಡ್ ಶಶಾಂಕ್. ಕಾವ್ಯ ಹಾಗೂ ಶಶಾಂಕ್ಗೆ ಸಿಗ್ತಾ ಇದೆ ಸೈಕಲ್ ಪ್ಯೂರ್ ಅಗರಬತ್ತಿ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಕೋಲ್ಗೇಟ್ ಸ್ಟ್ರಾಂಗ್ ಪರ್ಫಾರ್ಮರ್ ಆಫ್ ದ ವೀಕ್. ಸಿಹಿ ಅಂಡ್ ಸುಮುಖ್. ಸಿಹಿ ಹಾಗೂ ಸುಮುಖ್ಗೆ ಸಿಗ್ತಾ ಇದೆ ಕೋಲ್ಗೇಟ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಹಾಗೂ ಸಿಹಿ ಹಾಗೂ ಸುಮುಖ್ ಕುತ್ಕೋತಾ ಇದ್ದಾರೆ ಕೋಲ್ಗೇಟ್ ಸ್ಟ್ರಾಂಗ್ ಝೋನಲ್ಲಿ. ಗೋಲ್ಡ್ ವಿನ್ನರ್ ಅವರ ವತಿಯಿಂದ ಗಿಫ್ಟ್ ವೌಚರ್. ಯಶಸ್ವಿನಿ ಅಂಡ್ ಚೆರಿ. ಯಶು ಹಾಗೂ ಚೆರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಗಿಫ್ಟ್ ವೌಚರ್ ಹಾಗೂ ಗೋಲ್ಡನ್ ಶವರ್. ನಾವೆಲ್ಲರೂ ಕನ್ನಡಿಗರು ಕಾಯ್ತಾ ಇರೋಂಥ ಬಹಳ ಮುಖ್ಯ ಘಟ್ಟಕ್ಕೆ ಈಗ ನಾವು ತಲುಪಿದೀವಿ. ಡಾನ್ಸ್ ಕರ್ನಾಟಕ ಡಾನ್ಸ್ ಕಾರ್ಯಕ್ರಮದ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗ್ತಾ ಇರುವಂತ ಟಾಪ್ 5 ಫೈನಲಿಸ್ಟ್ ಯಾರು ಅಂತ ತಿಳ್ಕೊಳ್ಳುವಂತ ಸಮಯ. ಅದರಲ್ಲಿ ಆಲ್ರೆಡಿ ಕಂಠಿ ಹಾಗೂ ಜಾನ್ವಿ ಅವರು ಫೈನಲಿಸ್ಟ್ ಆಗಿ ಆಯ್ಕೆ ಆಗಿದ್ದಾರೆ. ಇನ್ನುಳಿದಂತಹ 4 ಸಿಂಹಾಸನಗಳಿಗೆ ಆಯ್ಕೆ ಆಗೋದು 4 ಜೋಡಿಗಳು. ಅದಕ್ಕಾಗಿ ಪೈಪೋಟಿ ನಡೆಸ್ತಾ ಇರೋದು 7 ಜೋಡಿಗಳು. 7 ಜೋಡಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ವೇದಿಕೆ ಮೇಲೆ 7 ಜೋಡಿಗಳು ನಿಂತಿದೆ. ಈ 7 ಜೋಡಿಗಳಲ್ಲಿ ಆ 4 ಸೋಫಾಗಳಲ್ಲಿ ಕುತ್ಕೊಳ್ಳುವಂತ 4 ಫೈನಲಿಸ್ಟ್ ಜೋಡಿ ಯಾರು ಅನ್ನೋದನ್ನ ನಮ್ಮ ಜಡ್ಜಸ್ ತಿಳಿಸ್ತಾರೆ. ಜಡ್ಜಸ್ ಇಲ್ಲಿವರೆಗೂ ಕೊಟ್ಟಂತ ಸ್ಕೋರ್ಸ್ ಹಾಗೂ ಆಡಿಯನ್ಸ್ ಕೊಟ್ಟಂತ ವೋಟಿಂಗ್ಗಳ ಆಧಾರದ ಮೇಲೆ ಆ 4 ಫೈನಲಿಸ್ಟ್ ಜೋಡಿಗಳ ನಿರ್ಧಾರವನ್ನ ಮಾಡಲಾಗುತ್ತೆ. ಫೈನಲಿಸ್ಟ್ ಆಗಿ ಆಯ್ಕೆ ಆಗ್ತಾ ಇರೋಂತ 2ನೇ ಫೈನಲಿಸ್ಟ್ ಜೋಡಿ ಪ್ರಿಯಾ ಅಂಡ್ ಶಶಾಂಕ್. ಟಿಕೆಡಿಯ ಸೆಕೆಂಡ್ ಫೈನಲಿಸ್ಟ್ ಜೋಡಿಯಾಗಿ ಆಯ್ಕೆ ಆಗಿದ್ದಾರೆ ಪ್ರಿಯಾ ಹಾಗೂ ಶಶಾಂಕ್. ನಾಲ್ಕು ಸಿಂಹಾಸನಗಳಲ್ಲಿ ಇನ್ನು ಉಳಿದಿರೋದು 3 ಸಿಂಹಾಸನ. 2 ಸಿಂಹಾಸನಗಳನ್ನ ಅಲಂಕರಿಸಲಾಗಿದೆ. ಈಗ 3ನೇ ಸಿಂಹಾಸನ ಯಾವ ಜೋಡಿಯ ಹೆಸರಲ್ಲಿದೆ? ನಿತಿನ್ ಅಂಡ್ ಶ್ರೀವಲ್ಲಿ. ಟಿಕೆಡಿಯ 3ನೇ ಫೈನಲಿಸ್ಟ್ ಜೋಡಿಯಾಗಿ ಆಯ್ಕೆಯಾಗಿದ್ದಾರೆ ನಿತಿನ್ ಅಂಡ್ ಶ್ರೀವಲ್ಲಿ. ಐದು ಜೋಡಿಗಳಲ್ಲಿ ಅವಕಾಶ ಇರೋದು ಫೈನಲ್ಸ್ಗೆ ಹೋಗೋದಕ್ಕೆ 2 ಮಾತ್ರ, 2 ಜೋಡಿಗಳಿಗೆ ಮಾತ್ರ. ಸೊ ಜಡ್ಜಸ್ 4ನೇ ಫೈನಲಿಸ್ಟ್ ಜೋಡಿ ಕಾವ್ಯ ಅಂಡ್ ಶಶಾಂಕ್. 4ನೇ ಫೈನಲಿಸ್ಟ್ ಜೋಡಿಯಾಗಿ ಆಯ್ಕೆಯಾಗಿದ್ದಾರೆ ಕಾವ್ಯ ಅಂಡ್ ಶಶಾಂಕ್. ಈ 4 ಜೋಡಿ ಪೈಕಿ ಕೇವಲ 1 ಜೋಡಿಗೆ ಮಾತ್ರ ಆ ಸೋಫಾದಲ್ಲಿ ಕೂತ್ಕೊಳ್ಳುವಂಥ ಅವಕಾಶ, ಫೈನಲಿಸ್ಟ್ ಆಗುವಂಥ ಅವಕಾಶ.
ಜೋಡಿ ಯಾರು? ಡಾನ್ಸ್ ಕರ್ನಾಟಕ ಡಾನ್ಸ್ ಗ್ರ್ಯಾಂಡ್ ಫಿನಾಲೆಯ 5ನೇ ಫೈನಲಿಸ್ಟ್ ಜೋಡಿ ಗಿಲ್ಲಿ ನಟ and ಹನೀಶಾ. ಅನು ಎಂತ ಕೊಡ್ಲಾ? ಹೇಳಿ ಮೇಡಮ್. ಇನ್ನೊಂದು ಜೋಡಿ ಇದೆ. ಇಲ್ಲಿವರೆಗೂ ನಾವು 5 ಫೈನಲಿಸ್ಟ್ ಜೋಡಿ ಅಂತ ಅನೌನ್ಸ್ ಮಾಡಿದ್ವಿ. ಆದ್ರೆ ನಮ್ಮ ಜಡ್ಜಸ್ ಹಾಗೂ ಡಾನ್ಸಿಂಗ್ ಮಹಾಗುರು ಶಿವಣ್ಣ ನಿರ್ಧಾರ ಮಾಡಿದರೆ ಫಿನಾಲೆಗೆ ಇನ್ನೊಂದು ಜೋಡಿ ಹೋಗುತ್ತೆ ಅಂತ. ಆ ಜೋಡಿ 3 ಜೋಡಿ ಹತ್ರ ನಿಂತ್ಕೊಂಡು ನೋಡಿ. DKD ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗ್ತಾ ಇರುವಂತ 6ನೇ ಫೈನಲಿಸ್ಟ್ ಜೋಡಿ ಯಶಸ್ವಿನಿ and ಚೆರಿ. DKDಯ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗಿರುವಂತ 6ನೇ ಜೋಡಿ ಯಶು and ಚೆರಿ. DKDಯ ಗ್ರ್ಯಾಂಡ್ ಫಿನಾಲೆಗೆ ಒಟ್ಟು 6 ಜೋಡಿಗಳ ಆಯ್ಕೆ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಈ ಜೋಡಿಗಳ ಹತ್ರ ಫಸ್ಟ್ ಮಾತಾಡೋಣ. ಗಗನ, ನಾನು ಜಸ್ಟ್ ಉಜ್ವಲ್ ಪ್ಲೇಸಲ್ಲಿ ಮಾಸ್ಟರ್ ಪ್ಲೇಸಲ್ಲಿ ನಿಂತು ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ಬೇಜಾರಾಗ್ತಿದೆ. ಸಾರಿ ಉಜ್ವಲ್, ಸಾರಿ ಮಾಸ್ಟರ್, ಐ ಕುಡಂಟ್ ಮೇಕ್ ಇಟ್. ಆರ್ಯವರ್ಧನ್ ಸರ್, 7 ಜನ್ಮದ ಪುಣ್ಯ ಅನ್ಸುತ್ತೆ DKD ಒಂದು ವೇದಿಕೆ ಹತ್ತಿರೋದು, ಇಷ್ಟು ಡ್ಯಾನ್ಸ್ ಮಾಡಿರೋದು. ಯಾಕಂದರೆ ನನ್ನ ಏಜಿಗೆ ಇವ್ರು ಯಾರು ಅರ್ಧನೂ ಅಲ್ಲ. ನಾನು 1 ಸ್ಟೆಪ್ ಹಾಕಿ 4 ಸ್ಟೆಪ್ ಹಾಕಬೇಕು, ಆ ಲೆವೆಲ್ ನನ್ನ ಏಜು. ನಾವು 117 kg ವೆಯ್ಟ್, ಹೆಲ್ತ್ ಎಲ್ಲದೂ ನಾನೇನು ಅಲ್ಲ. ನಾವು ಹೆಂಗೋ ಕುತ್ಕತ್ತೆ ಇದ್ದು ಏನೇನೋ ಅದನ್ನೆಲ್ಲ ನೋಡಿ ನಮ್ಮನ್ನು ತಿದ್ದಿ ತೀಡಿದ್ರ ಡ್ಯಾನ್ಸಲ್ಲಿ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಆರ್ಯವರ್ಧನ್ ಸರ್. ಗುರುಜಿ 1 ನಿಮಿಷ. ಥ್ಯಾಂಕ್ ಯು ಆರ್ಯವರ್ಧನ್ ಸರ್. ಥ್ಯಾಂಕ್ ಯು ತ್ರಿಷಾ. ಉಜ್ವಲ್, ಥ್ಯಾಂಕ್ ಯು ಉಜ್ವಲ್. ಥ್ಯಾಂಕ್ ಯು ಗಗನ. ಗಗನ ಬಾ. ನಾನು ಹೋಗ್ತೀನಿ, ನೀವಿರಿ. ನೀವು ಫೈನಲ್ ಹೋಗ್ತಾ ಇದ್ದೀರ. ಖಂಡಿತ ನಿಮ್ಗೊಂದು ಸೀಟ್ ಇದೆ ಅಲ್ಲಿ. Ujjwal and Gagana. You are another finalist. ಗಗನ ಹಾಗೂ ಉಜ್ವಲ್ ಅವರು ಕೂಡ DKDಯ ಫೈನಲಿಸ್ಟ್ ಜೋಡಿಯಾಗಿ ಆಯ್ಕೆ ಆಗಿದ್ದಾರೆ. ಸೊ ಈ ಜೋಡಿಯನ್ನ ಬಿಟ್ಟು ನಾವು ಫಿನಾಲೆಗೆ ಹೋಗೋದಕ್ಕೆ ಆಗಲ್ಲ. ಕಂಗ್ರ್ಯಾಚುಲೇಷನ್ಸ್ ಗಗನ, ಉಜ್ವಲ್.
ಹೊಸ ಸೀಸನ್. ಮೊದಲ ನಾನ್ ಡಾನ್ಸಿಂಗ್ ಸೆಲೆಬ್ರಿಟಿ ಜೋಡಿಗಳು ಗ್ರ್ಯಾಂಡ್ ಫಿನಾಲೆಗೆ ಪರ್ಫಾರ್ಮ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇವರ ಜೊತೆ ಸ್ಪೆಷಲ್ ಕಂಟೆಸ್ಟೆಂಟ್ಸ್ ಆಗಿ ನಮ್ಮ ಸಿಹಿ ಹಾಗೂ ಸುಮುಕ್ ಕೂಡ ಪರ್ಫಾರ್ಮ್ ಮಾಡ್ತಾರೆ. ಇದು ನಿಪಾನ್ ಪೇಂಟ್ ಹಾಗೂ ವೈಟ್ ಗೋಲ್ಡ್ ಕೋ ಪ್ರೆಸೆನ್ಸ್ ಡಾನ್ಸ್ ಕರ್ನಾಟಕ ಡಾನ್ಸ್ co-powered by Gold Winner, Colgate, special partner Cycle Pure Agarbatti, Ramraj Dhoti Shirts and Kurtas, Vasan Eye Care, Ashwa Surya Realities India Private Limited, digital streaming partner Z5, Shubhratri Sigana.